ಮಹಾಕವಿ ಲಕ್ಷ್ಮೀಶನಿಂದ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದ ಜೈಮಿನಿ ಭಾರತದಲ್ಲಿನ ಮರುತ್ತರಾಜನ ಚರಿತ್ರೆ. ಗಮಕ ವಾಚನ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಹಾಗೂ ಪದ್ಯಗಳ ವ್ಯಾಖ್ಯಾನ ಶ್ರೀ GS ಮಂಜುನಾಥ್ ಹಾಸನ. ವಿಡಿಯೋ ಸಂಸ್ಕರಣ ಗುಹಾ. ಕ್ಯಾಪ್ಟನ್ ಗಮಕಿ ಎಂದೇ ಪ್ರಸಿದ್ಧರಾದ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರು ಗಮಕ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ. ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಹೆಗ್ಗಳಿಕೆ ಇವರದಾಗಿದ್ದು, ಪ್ರಸ್ತುತ ಅಖಿಲ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಬದುಕು ಮತ್ತು ಸಾಧನೆ ವಿವರಿಸಲು ಕೆಲವೇ ಮಾತುಗಳಲ್ಲಿ ಖಂಡಿತ ಸಾಲದು. ಸುಮಾರು 75 ವರ್ಷಗಳ ಕಾಲದ ಸಂಗೀತ ಗಮಕ ಸೇವೆ ಇವರದ್ದು. 5,000ಕ್ಕೂ ಹೆಚ್ಚು ಗಮಕ ಕಾರ್ಯಕ್ರಮಗಳನ್ನು ಇಲ್ಲಿಯವರೆಗೂ ನಡೆಸಿದ್ದು, ವಾಚನಕ್ಕೂ ಸೈ ವ್ಯಾಖ್ಯಾನಕ್ಕೂ ಸೈ ಎನ್ನಿಸಿಕೊಂಡವರು. ಗಮಕ ಕ್ಷೇತ್ರದ ಸಾಧಕರಿಗಾಗಿಯೇ ನೀಡುವ ಪ್ರತಿಷ್ಠಿತ ಗಮಕ ಪ್ರಶಸ್ತಿಯಾದ ಕುಮಾರವ್ಯಾಸ ಪ್ರಶಸ್ತಿಯೂ ಸೇರಿದಂತೆ ಕರ್ನಾಟಕದ ಕಲಾಶ್ರೀ ಹಾಗೂ ಹಲವಾರು ಬಿರುದುಗಳಿಂದ ಮತ್ತು ಸನ್ಮಾನಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಜನಿಸಿದ ಶ್ರೀ ಮಂಜುನಾಥ ಅವರು ಮೂಲತಃ ಹಾಸನ ಜಿಲ್ಲೆಯ ಗಂಡಸಿ ಗ್ರಾಮದವರು. 1990-91ನೇ ಸಾಲಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿಜೀವನ ಪ್ರಾರಂಭಿಸಿ ಅಧ್ಯಾಪನ ವೃತ್ತಿಯೊಂದಿಗೆ ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ, ನಂತರ ಗಣಿತ ಹಾಗೂ ಆಕಾಶ ವೀಕ್ಷಣೆಗಳ ಅಧ್ಯಯನದ ಸಲುವಾಗಿ ಖಗೋಳಶಾಸ್ತ್ರ ಹಾಗೂ ಅದರ ಮೂಲಕ ವೇದಗಣಿತದ ಅಧ್ಯಯನದೆಡೆಗೆ ಆಸಕ್ತಿ ಬೆಳೆಸಿಕೊಂಡರು. ಹಾಸನ ಜಿಲ್ಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳ ಆಯೋಜಕರಾಗಿ ನಿರೂಪಣಾ ಚತುರ ಎಂಬ ಬಿರುದಿಗೆ ಪಾತ್ರರಾದರು. ಜೊತೆಗೆ ಗಮಕ ವ್ಯಾಖ್ಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಂದನ ವಾಹಿನಿಯ ಗಮಕ ಸೌರಭ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವರು. 900ಕ್ಕೂ ಮೀರಿದ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ಇವರದ್ದು. ಪ್ರಸ್ತುತ ಹಾಸನ ಸಂಸ್ಕೃತ ಸಂಘದ ಸಹಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮಂಜುನಾಥ್ ಅವರು ಶಂಕರ ವಾಹಿನಿ ಹಾಗೂ ರಾಜ್ಯ ಮಟ್ಟದ ಮಕ್ಕಳ ಗಮಕ ಕಲಾ ಸಮ್ಮೇಳನಗಳಿಗೆ ನೆರವು ನೀಡುತ್ತಿರುವರು. ಗುರುಚರಣಗಳಿಗೆ ನಮನಗಳು. ಧ್ವನಿಯ ಮೂಲಕ ನಿರಂತರ ಕಾವ್ಯ ರಸಾಸ್ವಾದನೆ ಮಾಡ್ತಾ ಇರೋ ಶ್ರೋತೃ ಶಿರೋಮಣಿಗಳಿಗೆ ಪ್ರಣಾಮಗಳು. ಜೈಮಿನಿ ಭಾರತದ ಪ್ರತಿ ಪದ್ಯದ ಪ್ರತಿ ಪದದ ಅಂತರಾರ್ಥವನ್ನು ಸಮರ್ಥವಾಗಿ ನಿರೂಪಿಸಬಲ್ಲ ವಿದುಷಿ ಶ್ರೀಮತಿ ಶಾಂತಾ ಗೋಪಾಲ್ ಸಣ್ಣದೊಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಅನ್ಯರೂ ತೊಡಗಿಸಿಕೊಳ್ಳಲಿ ಅನ್ನುವಂತಹ ಪ್ರೋತ್ಸಾಹಕ ನಡೆ. ಅವರಿಗೆ ನಾನು ಆಭಾರಿ. 5ನೆಯ ಸಂಧಿಯಲ್ಲಿ 20ನೇ ಪದ್ಯದಿಂದ ಕಥಾಶ್ರವಣದ ಆರಂಭ. ಯೌವನ ಅಶ್ವ ತನ್ನ ವಸ್ತುಗಳೆಲ್ಲವನ್ನೂ ಕೃಷ್ಣಾರ್ಪಣ ಮಾಡಿದ್ದಾನೆ. ಅಶ್ವಮೇಧಕ್ಕೆ ಸಕಲ ಲಕ್ಷಣಯುತ ಕುದುರೆ ಸಿದ್ಧವಿದೆ. ಆದರೆ ಯಜ್ಞಾರಂಭಕ್ಕೆ ಕಾಲ ಕೂಡು ಬಂದಿಲ್ಲ. ಸಾಮಾನ್ಯವಾಗಿ ಉತ್ತಮೋತ್ತಮ ಪ್ರವರ್ಧಮಾನೀಯ ಕಾರ್ಯಗಳಿಗೆ ಮಾಘಾದಿ ಪಂಚಿಕಗಳು ಸೂಕ್ತ ಅನ್ನೋದು ಸರ್ವೇ ಸಾಧಾರಣವಾದ ಅಭಿಪ್ರಾಯ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ ಮತ್ತು ಜ್ಯೇಷ್ಠ. ಅದರಲ್ಲಿಯೂ ಅಶ್ವಮೇಧ ಯಜನಾರಂಭಕ್ಕೆ ಚೈತ್ರ ಮಾಸದ ಚಿತ್ರಾ ನಕ್ಷತ್ರಯುಕ್ತ ಅಷ್ಟಮಿ ತಿಥಿ ಇರಬೇಕು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಬಂದು ಆಗಲೇ 1 ತಿಂಗಳು ಕಳೆದಿತ್ತು. ಚೈತ್ರ ಮಾಸವೂ ಕಳೆದು ಹೋಗಿತ್ತು. ಇನ್ನು 11 ತಿಂಗಳು ಕಳೆದು ಅಗತ್ಯ ಪರಿಕರಗಳೊಂದಿಗೆ ಬರ್ತೀನಿ ಅಂತ ಹೇಳಿ ಹಿಂತಿರುಗಿಬಿಟ್ಟಿದ್ದಾನೆ. ಕಾವ್ಯವನ್ನು ಬರೆಯುವಾಗಲೂ ಕೂಡ ಕೇವಲ ವರ್ಣನೆಗಳಿಗಷ್ಟೇ ಅಲ್ಲ, ಎಷ್ಟು ಲೆಕ್ಕಾಚಾರಯುತವಾಗಿ ಪ್ರಶ್ನಾತೀತವಾಗಿ ಕಾವ್ಯವನ್ನು ಮುಂದುವರಿಸ್ತಾರಲ್ವೇ. ಬಹಳ ಪ್ರೀತಿಪಾತ್ರರು ನಮ್ಮ ಜೊತೆ ಇದ್ದು ಅವರು ಅವರ ಕೆಲಸದ ನಿಮಿತ್ತ ದೂರ ಹೋದಾಗ, ಅಷ್ಟೇಕೆ ಸಣ್ಣ ಮಗುವಿನೊಂದಿಗೆ ತನ್ನ ಮನೆಯಲ್ಲಿ ಬಹಳ ದಿನ ಇದ್ದಂತಹ ಮನೆಯ ಮಗಳನ್ನು ಗಂಡನ ಮನೆಗೆ ಕಳಿಸ್ಬಿಟ್ರೆ ಮುಂದೆ ಯಾವ ಕಾರ್ಯ ಮಾಡೋಕ್ಕೂ ಏನು ತೋಚದ ಹಾಗೆ ಹೇಗಾಗುತ್ತೋ ಅದೇ ಪರಿಸ್ಥಿತಿ ಧರ್ಮರಾಯನಿಗೂ ಆಗಿದೆ. ಕೃಷ್ಣನನ್ನು ಕಳಿಸಿಕೊಟ್ಟಿದ್ದಾನೆ, ಮುಂದೇನೂ ತೋಚ್ತಾ ಇಲ್ಲ. ಅಶ್ವಮೇಧ ಯಾಗಕ್ಕೆ ಸಂಪತ್ತಿನ ಸಂಗ್ರಹವಾಗಬೇಕು. ಏನು ಮಾಡೋದು? ಎಲ್ಲವೂ ಅಯೋಮಯ. ಸತ್ವಶೀಲರಿಗೆ, ಧರ್ಮಾನುಯಾಯಿಗಳಿಗೆ ದೈವವೇ ಸಹಾಯ ಮಾಡುತ್ತದೆ. ಶಾಸ್ತ್ರಜ್ಞನ ಮಾತಿನಂತೆ ಕಿವಿಯಿಂದ ಇಂಟಿಸುವಂ ಕಾವ್ಯಂ ಎನ್ನುವ ಗಾಯನ ಮಾತೃಶ್ರೀ ಗಂಗಮ್ಮನವರದು. ಈಗ ಕೇಳಿ. ಧರ್ಮಜನ ಚಿಂತನೆಯ ಸ್ಥಿತಿ, ತನಗೆ ಮಾರ್ಗದರ್ಶನ ಮಾಡಲು ಮತ್ತೊಬ್ಬರು ಗೋಚರವಾದಾಗ ಬಂದ ಸ್ಥೈರ್ಯ,
ಸಿದ್ಧತೆಯ ಉತ್ಸಾಹ, ಮಾಡುವ ಏರ್ಪಾಡು, ನಂತರ ಅವರಲ್ಲಿ ಆ ಭಿನ್ನವಿಸುವಂತಹ ಪರಿ ಎಲ್ಲವೂ ಒಂದೇ ಪದ್ಯದಲ್ಲಿ ಮೇಳವಿಸಿದ್ದು ಅವೆಲ್ಲವೂ ಗಾಯನ ವೈವಿಧ್ಯದಲ್ಲಿ ಪ್ರಸ್ತುತ. ಇತ್ತಲ್ ಅವನಿಪನು ಅಸುರಹರನ ಕಳುಹಿದ ಚಿಂತೆಗಿತ್ತು ನಿಜ ಬುದ್ಧಿಯಂ ಮುಂದರಿಯದಿರೆ ಬಂದು ಮತ್ತೆ ವೇದವ್ಯಾಸ ಮುನಿ ತಿಳುಹಲೋ ಅಮಲ ಮಂಟಪವನು ಓಜೆಯೊಳು ರಚಿಸಿ ತತ್ತುರಗಮಂ ನಿಲ್ಲಿಸಿ ಬಳಿಕ ಕಾವಲ್ಗೆ ರಥ ಮತ್ತ ಗಜ ಹಯ ಪದಾತಿಗಳ ಸಂದೋಗಮಂ ಸುತ್ತಲುಂ ಪರುಟವಿದಿ ಕೇಳ್ದನಾರುಷಿಯುಳ್ ಮರುತ್ತ ನೃಪತಿಯ ಕಥೆಯನು ಅವನಿಪನು ಕೇಳ್ದನೋ. ಒಂದು ಪದ್ಯನ ಹೇಗೆ ಓದ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಮಾರ್ಗದರ್ಶನ ಅಲ್ವಾ? ಕವಿಯ ಪ್ರಯೋಗವನ್ನು ಗಮನಿಸಿ. ನಿಜ ಬುದ್ಧಿಯಂ ಅಸುರಹರನ ಕಳುಹಿದ ಚಿಂತೆಗಿತ್ತು ಮುಂದರಿಯದೆ ಎಂದಿದ್ದಾರೆ. ಮುಂದೇನೂ ಹೊಳೆಯದೆ ಮಂಕಾಗಿದ್ದ ಧರ್ಮರಾಯನಿಗೆ ಮತ್ತೆ ವೇದವ್ಯಾಸ ಮುನಿ ಬಂದು ತಿಳುಹಲು, ವೇದವ್ಯಾಸರು ಮತ್ತೆ ಬಂದಿದ್ದಾರೆ. ಮತ್ತೆ ಎಂಬುದರ ಪದಪ್ರಯೋಗದ ಔಚಿತ್ಯ ಇಷ್ಟೇ. ಹಿಂದೆ ಅರಣ್ಯವಾಸದಲ್ಲಿದ್ದಾಗಲೂ ವೇದವ್ಯಾಸರು 3 ಬಾರಿ ಬಂದು ಉಪದೇಶ ಮಾಡಿ ಮಾರ್ಗದರ್ಶನ ಮಾಡಿರ್ತಾರೆ. ವ್ಯಾಸರು, ಧರ್ಮಜ, ನೀನೊಂದು ವಿಚಾರವನ್ನು ತಿಳಿಬೇಕು. ಮರುತ್ತ ಎಂಬ ರಾಜ, ಅವನ ಸಂಪತ್ತಿನ ವಿಷಯವನ್ನು ತಿಳಿಸ್ತೀನಿ. ಧನ ಸಂಗ್ರಹಣೆಗೆ ಮಾರ್ಗವಿದೆ. ಸಂಕಲ್ಪ ವಿಮುಖತೆ ಆಗಬಾರದು, ಸಿದ್ಧನಾಗು ಎಂದು ಬೆಂಬಲಪೂರಿತ ಮಾತುಗಳನ್ನು ಆಡಿದಾಗ, ಅಮಲ ಮಂಟಪವನ್ನು ಓಜೆಯೊಳು ರಚಿಸಿ ಒಪ್ಪ ಓರಣವಾಗಿ ಉತ್ಸಾಹದಿಂದ ಯಜ್ಞ ಮಂಟಪವನ್ನು ಅಣಿಗೊಳಿಸಿದ್ದಾನೆ. ಓಜೆ ಎನ್ನುವುದಕ್ಕೆ ಕ್ರಮವಾಗಿ ರೀತಿ ನೀತಿಯಿಂದ ಸಾಲು ಶ್ರೇಣಿ ಅಂತೆಲ್ಲ ಅರ್ಥ ಇದೆ. ಆ ಜಾಗಕ್ಕೆ ಶ್ವೇತಾಶ್ವವನ್ನು ತಂದು ನಿಲ್ಲಿಸಿದ್ದಾನೆ. ಅದರ ಕಾವಲಿಗೆ ಸುತ್ತಲೂ ಸಹ ರಥ, ಮತ್ತಗಜ, ಕುದುರೆ, ಕಾಲಾಳುಗಳ ಸಮೂಹವನ್ನೇ ನಿಯೋಜನೆ ಮಾಡಿದ್ದಾನೆ. ನಂತರ ಆ ಮರುತ್ತನ ಕಥೆಯನ್ನು ಕೇಳುವುದಕ್ಕೆ ಸಿದ್ಧನಾದವನಿಗೆ ವೇದವ್ಯಾಸರು ಕಥೆಯನ್ನು ಹೇಳ್ತಾ ಇದ್ದಾರೆ. ಇದನ್ನು ಜೈಮಿನಿಗಳು ಜನಮೇಜಯನಿಗೆ ತಿಳಿಸ್ತಾ, ವಿಧುಕುಲಲಾಮಕೆ ಧರ್ಮಸುತನ್ ಆತಪೋನಿಧಿಗೆ ಕೈ ಮುಗಿದು ಬೇಸಗೊಂಡಂ ಮರುತ್ತ ನೃಪನಧಿಕತರಯಾಗಂ ಅದನು ಆವಋಷಿ ಮುಖದಿಂದಂ ಅಂದು ವಿರಚಿಸಿದನು. ಅದರ ವಿಧಿಯಂ ತನಗೆ ಪೇಳುವುದೋ ಏನೇ ಬಾದರಾಯಣಂ ಮಧುರೋಕ್ತಿಯಿಂದ ಅವನಿಪತಿಗೆ ವಿಸ್ತರಿಸಿದಂ ಬುಧ ಜನ ಪ್ರೀತಿಕರಮಾಗಲ್ ಆರಾಯನ ಮಹಾಕ್ರತುವನೀ ಕ್ರಮದೊಳು
ಬಾದರಾಯಣಂ ಅವನಿಪತಿಗೆ ಮಧುರೋಕ್ತಿಯಿಂದ ವಿಸ್ತರಿಸಿದಂ. ನೃಪತಿಗೆ ಎನ್ನ ವಜ್ರಕ್ಕೆ ಗುರಿಯಾಗಬೇಡ ಎಂದೆನಲ್. ವಿಧುಕುಲ ಲಲಾಮ ಕೇಳ್. ಪದಪ್ರಯೋಗ ಕೇಳಿದ ತಕ್ಷಣವೇ ಎಂಥ ಸಂತೋಷ ಅನಿಸುತ್ತೆ ಅಲ್ವಾ. ವಿಧು ಅರ್ಥಾತ್ ಚಂದ್ರವಂಶಕ್ಕೆ ಲಲಾಮ ತಿಲಕಪ್ರಾಯನಾದ ಜನಮೇಜಯನಿಗೆ ಕಥಾನಕವನ್ನು ಮುಂದುವರಿಸ್ತಾ ಇನಕುಲ ಲಲಾಮನೊಬ್ಬನ ಯಶೋಗಾಥೆಯನ್ನು ತಿಳಿಸ್ತಾ ಇದ್ದಾರೆ. ತದ್ವಿಧಿ ಪ್ರಣಿಪಾತೇನ ಎಂಬಂತೆ ತಪೋನಿಧಿಗೆ ಕೈ ಮುಗಿದು ಬೆಸಗೊಂಡಂ. ವಿನಯದಿಂದ ಕೇಳಿಕೊಳ್ತಾ ಇದ್ದಾನೆ ಧರ್ಮಜ. ಮುಂದೆ ಪರಿಪ್ರಶ್ನೇನಾ, ಯಾರೋ ಆ ಮರುತ್ತ ನೃಪತಿ? ಯಾವ ಶ್ರೇಷ್ಠ ಯಾಗವನ್ನು ಅವನು ಮಾಡಿದ್ದು? ಯಾವ ಋಷಿಯ ಆಚಾರ್ಯತ್ವದಲ್ಲಿ ಆ ಯಾಗ ನಡೆಯಿತು? ಅವನು ಆ ಯಜ್ಞವನ್ನು ಆಚರಿಸಿದ ಕ್ರಮ ಯಾವುದು ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ವೇದವ್ಯಾಸರು ಮಧುರೋಕ್ತಿಗಳಿಂದ, ಅಂದರೆ ಸಾಂತ್ವನವನ್ನು ಹೇಳ್ತಾ, ಆ ಥರ ಬೇಡಪ್ಪ, ನೀನು ಕೇಳಿದ್ದನ್ನೆಲ್ಲ ತಿಳಿಸ್ತೇನೆ, ನಿನ್ನ ಜ್ಞಾನಾರ್ಜನಾಕಾಂಕ್ಷೆ ಎಷ್ಟು ಅನ್ನೋದು ನನಗೆ ಗೊತ್ತು ಅಂತೆಲ್ಲ ಹೇಳಿ ಆ ಮರುತ್ತ ಮಹಾರಾಜ ಬುಧಜನರು ಅಂದರೆ ವಿದ್ವಾಂಸರಿಗೆ ಪ್ರೀತಿ ಪಾತ್ರವಾಗುವಂತೆ ಯಜ್ಞ ಕಾರ್ಯವನ್ನು ನಿರ್ವಹಿಸಿದ ಅಂತ ಹೇಳಿದರು. ಇದಲ್ವೇ ಮಾತು ಅಂದರೆ? ಸಮಾರಂಭಕ್ಕೆ ಬಂದು ಊಟ ಮಾಡಿ ಬಾಯಿ ತುದಿಯಲ್ಲಿ ಚೆನ್ನಾಗಿತ್ತೋ ಒಳ್ಳೆಯದಾಗಲಿ ಅಂತ ಹೇಳುವವರು ಸಂಪ್ರೀತರಾದದ್ದಲ್ಲ. ಮಂತ್ರಜ್ಞರು, ತಂತ್ರಜ್ಞರು, ಶಾಸ್ತ್ರವಿಧಿಜ್ಞರು, ಆಚರಣೆಗಳನ್ನು ವಿಧಿವತ್ ಇಟ್ಟುಕೊಂಡಿದ್ದ ಆಚಾರ್ಯ ಶ್ರೇಷ್ಠರು ಅವರು ಬುಧಜನರು. ಅಂತಹವರು ಎಲ್ಲಿಯೂ ಯಾವ ಲೋಪದೋಷವೂ ಕಾಣಲಿಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಸುಪ್ರೀತರಾಗುವಂತೆ ಯಜನ ಕಾರ್ಯವನ್ನು ಮಾಡಿದ್ದ ಎಂಬುದನ್ನು ಹೇಳುತ್ತಾ, ನಾವೂ ಹಾಗೆ ಕ್ರಮವರಿತು ಮಾಡಬೇಕು ಅನ್ನೋದನ್ನು ವೇದವ್ಯಾಸರ ಮೂಲಕ ಕವಿ ಸೂಚ್ಯವಾಗಿ ನಮಗೆ ತಿಳಿಸ್ತಾನೆ. ಇದು ಕಾವ್ಯಲಕ್ಷಣ. ನಾವೊಂದು ಕಾರ್ಯವನ್ನು ಮಾಡಬೇಕಾದರೆ ಹಿಂದಿನ ಹಲವು ವಿಷಯಗಳ ಉಲ್ಲೇಖ ಏಕೆ ಬೇಕು ಅನ್ನೋದಕ್ಕೂ ಕೂಡ ಇದು ಸಾಕ್ಷಿ. ಮುಂದೆ ಆ ಮರುತ್ತನ ಪೂರ್ವಜರ ಪರಿಚಯ ಮಾಡ್ತಾ ಇದ್ದಾರೆ. ಆದೊಡೆ ನರೇಂದ್ರ ಕೀಳ್ ಆದಿಯುಗದಲ್ಲಿ ವಿಮಲ ಆದಿತ್ಯ ವಂಶದೊಳ್ ಮೆರೆದರು. ಇಕ್ಷ್ವಾಕು ಮೊದಲಾದವರ್ ಧರ್ಮ ಕೀರ್ತಿ ಪ್ರತಾಪಗಳಿಂದ ಇಕ್ಷ್ವಾಕು ಮೊದಲಾದವರ್ ಆದಿತ್ಯ ವಂಶದೊಳ್ ವಿಮಲ ಆದಿತ್ಯ ವಂಶದೊಳ್ ಆದಿಯುಗದಲ್ಲಿ ಮೆರೆದರು. ಅವರ ಪಾರಂಪರೆಯೊಳು ಮೇದಿನೀಪತಿ ಕರಂಧಮನೆಂಬವಂ ಸಕಲ ಭೂದೇವ ಕುಲದೊಳ್ ಉದ್ದಾಮನೆನಿಪ ಅಂಗಿರನನ್ ಆದರಿಸಿ ವರಿಸೇ ಹಯಮೇಧ ಶತಮಂ ಮಾಡಿ ಸುರ ಪದವಿಯಂ ಪಡೆದನು. ನಮ್ಮಲ್ಲಿರುವ ಸಂಪ್ರದಾಯವೇ ಹೀಗಲ್ವೇ? ಕನ್ಯೆಯನ್ನು ವಿವಾಹ ಮಾಡಿಕೊಡುವಾಗ ಮಹಾನದಿಯಲ್ಲಿ ಮಹಾಪರ್ವದ ಸಮಯದಲ್ಲಿ ಸ್ನಾನ ಮಾಡುವಾಗ ಮಹಾಸಂಕಲ್ಪ ಮಾಡುತ್ತೇವೆ. ನದಿ, ನದ, ಸಾಗರ, ಋಷಿ, ರಾಜ, ದೇಶ, ಕಾಲ ಸಂಕುಲಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತೇವೆ. ಕೊನೆಯಲ್ಲಿ ಇಂತಹ ಅಭೂತಪೂರ್ವ ಪರಂಪರೆಯ ಹೆಮ್ಮೆಯ ಮಗ ಅಥವಾ ಮಗಳು ನಾನು ಎಂದು ಹೇಳಿಕೊಳ್ಳುತ್ತೇವೆ.
ನಾನು ನಾನು ಅಂತ ಹೇಳಿಕೊಳ್ಳೋ ಮುನ್ನ ಒಮ್ಮೆ ಹಿಂತಿರುಗಿ ನೋಡು ಎನ್ನುತ್ತೆ ನಮ್ಮ ಸನಾತನತೆ. ಆದಿಯುಗದೊಳ್ ಅಂದರೆ ಮೊದಲ ಯುಗ ಕೃತಯುಗದಲ್ಲಿ, ಅದರ ಕಥೆಯನ್ನು ಧರ್ಮಜ ಕೇಳುತ್ತಿರುವುದು 3ನೇ ಯುಗ ದ್ವಾಪರದಲ್ಲಿ. ಸತ್ವವದು ನಿಲ್ಲುವುದು ಎಲ್ಲ ಕಾಲದಲ್ಲೂ ಎನ್ನುವುದು ಆರ್ಷನುಡಿ. ಸೂರ್ಯವಂಶ, ಆ ವಂಶದಲ್ಲಿ ಇಕ್ಷ್ವಾಕುವೇ ಮೊದಲುಗೊಂಡು ಹಲವು ರಾಜರು ಧರ್ಮನಿಷ್ಠರಾಗಿ ಪ್ರಜಾಪರಿಪಾಲನೆ ಮಾಡ್ತಾ ಇದ್ದದ್ದು ನಮಗೆ ಗೊತ್ತಿರೋ ವಿಷಯ. ಅವರ ಪರಂಪರೆಯಲ್ಲಿ ಕರಂಧಮ ಅಂತ ಒಬ್ಬ ರಾಜ ಇದ್ದ. ಈ ಕರಂಧಮ ಖನೀನೇತ್ರನ ಮಗ. ಖನೀನೇತ್ರನ ತಂದೆ ರಂಭ. ವಿವಿಂಶತಿ ಸುತೋ ರಾಜ ಖನೀನೇತ್ರೋಸ್ಯ ಧಾರ್ಮಿಕಃ ಕರಂಧಮೋ ಮಹಾರಾಜ ತಸ್ಯಾಸೀತ್ ಆತ್ಮಜೋ ನೃಪಃ ಎಂಬುದು ಭಾಗವತದ ಮಾತು. ಈ ಕರಂಧಮನಿಗೆ ಪೂರ್ವದಲ್ಲಿ ಸುವರ್ಚಸ್ ಅಂತ ಹೆಸರಿತ್ತು. ಒಮ್ಮೆ ಶತ್ರುಗಳೆಲ್ಲ ಇವನನ್ನು ಮುತ್ಕೊಂಡು ಅಪಜಯಗೊಳಿಸೋದಕ್ಕೆ ಸಿದ್ಧರಾದಾಗ ತನ್ನ ಕೈಯನ್ನೇ ಕೊಡವಿ ಸೈನ್ಯ ಸೃಷ್ಟಿಸಿದಾದ ಕಾರಣ ಅವನಿಗೆ ಕರಂಧಮ ಅನ್ನುವ ಹೆಸರು ಪ್ರತೀತವಾಯಿತು. ಮತ್ತೊಂದೆಡೆಯಲ್ಲಿ ಉಲ್ಲೇಖ ಮಾಡೋ ಹಾಗೆ ಶತ್ರು ಸೈನ್ಯವನ್ನು ಚದುರಿಸೋದಕ್ಕೆ ತನ್ನ ಕರವನ್ನೇ ಶಂಖವನ್ನಾಗಿ ಮಾಡಿಕೊಂಡು ದೀರ್ಘನಾದ ಮಾಡಿ ಚದುರಿಸಿದ ಎಂಬುದು ಗಮನೀಯ. ಈ ಕರಂಧಮನು ಭೂದೇವ ಕುಲದೊಳು ಉದ್ದಾಮನೆನಿಪ ಭೂಸುರ ಶ್ರೇಷ್ಠನಾದ ಅಂಗಿರಸ ಮಹಾಮುನಿಯನ್ನು ಆದರದಿಂದ ಬರಮಾಡಿಕೊಂಡು ಅವರ ಆಚಾರ್ಯತ್ವದಲ್ಲಿ 100 ಅಶ್ವಮೇಧ ಕ್ರತುಗಳನ್ನು ಮಾಡಿದ. ಅದರ ಫಲವಾಗಿ ಸುರ ಪದವಿಯನ್ನು ಅಂದರೆ ದೇವತಾ ಸ್ಥಾನವನ್ನು, ದೈವತ್ವವನ್ನು ಪಡೆದ. ಇಂತಹ ಆ ಕರಂಧಮನಿಗೆ ಆಕರಂಧಮನ ಸುತನ ವೀಕ್ಷಿಯಂಬ ವಸುಧಾಕಾಂತನೋ ಆತನಿಂದ ಉದಯಿಸಿ ಮರುತ್ತಂ ತ್ರಿಲೋಕ ವಿಖ್ಯಾತನಾದಂ ಪಗೆಗಳಂ ಗೆಲ್ವ ಎಡೆಯೊಳ್ ಉಸುರು ವಿಡುತ್ತಿರಲ್ಗೆ ವ್ಯಾಕೀರ್ಣ ಚಾತುರ್ಬಲಂ ಪುಟ್ಟುದಿವುದು ಅವಂಬೇಕೆಂದ ಕಡೆ ಸಾಧ್ಯಮಾಗಿ ಬಹುದು ಈ ಧರೆಯಂ ಏಕಾಧಿಪತ್ಯದಿಂದ ಆಳ್ದನ್ ಅಂದು ಅಮಲ ಧರ್ಮದ ಮೇರೆ ತಪ್ಪದಂತೆ ಈ ಧರೆಯನು ಏಕಾಧಿಪತ್ಯದಿಂದ ಅಂದು ಆಳ್ದನು. ಆ ಕರಂಧಮನ ಮಗ ಆವೀಕ್ಷಿತ. ಅವೀಕ್ಷಿತ ಅನ್ನುವ ಪ್ರಯೋಗವೂ ಇದೆ. ಇವನು ರಾಜಕುಮಾರಿ ವಿಶಾಲತನೆಯ ಸ್ವಯಂವರಕ್ಕೆ ಹೋಗ್ತಾನೆ. ಅಲ್ಲಿ ಅನ್ಯ ರಾಜರಿಂದ ಸೆರೆಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಕೊನೆಗೆ ತಂದೆ ಕರಂಧಮನೇ ಅವನನ್ನು ಬಿಡುಗಡೆ ಮಾಡಿಸ್ತಾನೆ. ಇದರಿಂದಾಗಿ ಅವೀಕ್ಷಿತ ಕೊನೆಗೆ ಬ್ರಹ್ಮಚರ್ಯದಲ್ಲೇ ಜೀವನ ಮಾಡೋದು ಅಂತ ತೀರ್ಮಾನ ಮಾಡಿಬಿಡ್ತಾನೆ. ಆದರೆ ಒಂದು ಸನ್ನಿವೇಶ, ಅವನ ತಾಯಿ ವೀರೆ ಯಾರು ಏನನ್ನ ಬೇಡಿದರೂ ಕೂಡ ಕೊಡುವಂತಹ ಒಂದು ವ್ರತವನ್ನು ಕೈಗೊಳ್ತಾಳೆ. ಅದನ್ನು ನಾನು ಪೂರೈಸ್ತೀನಿ ಅಂತ ಶಪಥ ಮಾಡಿ ಆವೀಕ್ಷಿತ ಡಂಗೂರ ಸಾರಿಸ್ಬಿಡ್ತಾನೆ. ಆಗ ಸ್ವಯಂ ಕರಂಧಮನೆ ಬಂದು ನನಗೆ ಪೌತ್ರ ಮೊಮ್ಮಗನನ್ನು ಕೊಡು ಅಂತ ಬೇಡ್ಬಿಡ್ತಾನೆ. ಪರಂಪರಾನುಗತ ಸತ್ಯನಿಷ್ಠೆಗೆ ಕಟ್ಟುಬಿದ್ದ ಆವೀಕ್ಷಿತ ಕೊನೆಗೆ ಆ ವಿಶಾಲತನೆಯನ್ನೇ ಮದುವೆಯಾಗ್ತಾನೆ. ಅವರೀರ್ವರ ಪುತ್ರನೇ ಮರುತ್ತ. ಈ ಮರುತ್ತ ಮಹಾಖ್ಯಾತಿಯನ್ನು ಪಡೆದಂಥವನು ತ್ರಿಲೋಕ ವಿಖ್ಯಾತ.
ಪಗೆಗಳಂ ಗೆಲ್ವಡೆಯೊಳ್ ಉಸಿರ್ ವಿಡುತಿರ್ಕೆ ವ್ಯಾಕೀರ್ಣ ಚಾತುರ್ಬಲಂ ಪುಟ್ಟುತಿಹುದು. ಬೇಕೆಂದೆಡೆ ಸಾಧ್ಯವಾಗಿಬಹುದು. ಶತ್ರು ನಿಗ್ರಹಕ್ಕೆ ಆ ಮರುತ್ತ ಉಸಿರು ಬಿಟ್ಟರೆ ಸಾಕಿತ್ತು, ಚತುರಂಗ ಬಲವೇ ನಿರ್ಮಾಣವಾಗ್ತಿತ್ತಂತೆ. ಅಷ್ಟೇ ಅಲ್ಲ, ಅದು ಅವನು ಇಷ್ಟಪಟ್ಟೆಡೆಗೆ ಸುಲಭವಾಗಿ ಹೋಗ್ತಾ ಇತ್ತು. ಗಾಳಿಯ ಸಂಚಾರ ಇದ್ದ ಹಾಗೆ, ಮರುತ್ತಿನ ಸಂಚಾರ ಇದ್ದ ಹಾಗೆ. ಇಂತಹ ಆ ಮರುತ್ತ ಧರ್ಮನಿಷ್ಠನಾಗಿ ಅಮಲ ಧರ್ಮದ ಮೇರೆ ತಪ್ಪದಂತೆ ರಾಜಧರ್ಮವನ್ನು ಪರಿಪಾಲನೆ ಮಾಡ್ತಾ ಏಕಛತ್ರಾಧಿಪತ್ಯದಿಂದ ಬಹುಕಾಲ ರಾಜ್ಯಭಾರ ಮಾಡ್ತಾ ಇದ್ದ. ಎಲೆ ಬೃಹಸ್ಪತಿ ಮತ್ಪಿತಾಮಹಂ ಕ್ರತುಗಳಿಗೆ ತಲೆಲಿನ್ನ ತಾತನಂ ವರಿಸಿದ್ದನು. ಅದರಿಂದೇ ಕುಲಧರ್ಮಮಂ ಬಿಡದೆ ನೀನೆನಗೆ ಯಜ್ಞಮಂ ಮಾಡಿರು ಎನಲು. ಅವನು ಒಪ್ಪಲು ಬಲರಿಪೋ ಕನಲ್ಲ ಮಾನವರ ಮಕಯಾಜನಂ ಪೊಲೆ ಸುರರ್ಗುಜಿತಮಲ್ಲ ಎಂದು ಗುರುವಂ ತಡೆದು ನಿಲ್ಲಿಸಲು. ಆದೃಪತಿ ಭಂಗಿತನಾಗೆ ಬರುತೆ ನಾರದ ಮುನಿಪನಂ ಕಂಡನು. ಮರುತ್ತು ಮಹಾರಾಜ ಬೃಹಸ್ಪತ್ಯಾಚಾರ್ಯರನ್ನೇ ಏಕೆ ಸಂಪರ್ಕ ಮಾಡಿದ? ಬೃಹಸ್ಪತಿ ಅಂಗಿರಸನ ಪುತ್ರ. ಅಂಗಿರಸ ಇಕ್ಷ್ವಾಕು ವಂಶದ ಕುಲಗುರು. ಕರಂಧಮ ಅಂದರೆ ಮರುತ್ತನ ಪಿತಾಮಹ ಅವರ ಆಚಾರ್ಯತ್ವದಲ್ಲಿ ಅಶ್ವಮೇಧ ಕ್ರತುವನ್ನು ಮಾಡಿದ್ದ. ಆ ಕಾರಣದಿಂದ ವಂಶಪಾರಂಪರ್ಯವಾಗಿ ಸಂಪ್ರಾಪ್ತ ಕುಲಗುರು ಪದವಿಗೆ ಅರ್ಹರಾದ ಬೃಹಸ್ಪತಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾನೆ. ನಿಮ್ಮ ತಂದೆ ನಮ್ಮ ತಾತನಿಗೆ ಯಜ್ಞ ದೀಕ್ಷೆಯನ್ನು ಇತ್ತು ಯಜ್ಞ ಸಾಫಲ್ಯಕ್ಕೆ ಕಾರಣಕರ್ತರಾಗಿದ್ದರು. ತಾವು ನನಗೆ ಆ ಕುಲಗುರುವಿನ ಸ್ಥಾನದಲ್ಲಿ ಕೃಪೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಬೃಹಸ್ಪತಿಗಳೇನೋ ಸಂತೋಷದಿಂದ ಒಪ್ಕೊಂಡ್ರು. ಆದರೆ ಆ ಬಲರಿಪು ಅರ್ಥಾತ್ ಬಲಾಸುರನ ಶತ್ರು ಇಂದ್ರ ಅಡ್ಡಿ ಮಾಡ್ತಾನೆ. ಅವನ ದೃಷ್ಟಿನಲ್ಲಿ ಮನುಷ್ಯರು ಮಾಡುವ ಯಜ್ಞಕ್ಕೆ ದೇವಗುರು ದೇವ ಪುರೋಹಿತ ಬೃಹಸ್ಪತಿ ಆಚಾರ್ಯತ್ವ ವಹಿಸಿದಲ್ಲಿ ಅದು ಪೊಲೆ ಹೊಲೆ ಮೈಲಿಗೆ ಉಂಟಾಗುತ್ತೆ ಅನ್ನೋ ಭಾವನೆ ಅವನದು. ಹಾಗಾಗಿ ಅವರು ಹೋಗೋದು ಉಚಿತವಲ್ಲ ಅಂತ ಹೇಳಿ ಅವರನ್ನು ತಡೆದು ಬಿಡ್ತಾನೆ. ಬೃಹಸ್ಪತಿಯೂ ಕೂಡ ರಾಜನ ಆಜ್ಞೆಯ ಕಾರಣದಿಂದಾಗಿ ವಿಧಿಯಿಲ್ಲದೆ ತಾವು ಬರೋದಿಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾರೆ. ಕರಂಧಮ 100 ಯಜ್ಞಗಳನ್ನು ಮಾಡಿ ದೈವತ್ವವನ್ನು ಪಡೆದುವಂಥವನು. ಈ ಮನುಷ್ಯರ ದಾನವರ ಯಜ್ಞ ಪರಿಸಮಾಪ್ತಿಗೆ ತಪಫಲ ಸಿದ್ಧಿ ಆಗದೇ ಇರೋ ಹಾಗೆ ಇಂದ್ರ ತಡೆಯುವಂತಹ ಪರಿಯನ್ನು ಪುರಾಣಗಳಲ್ಲಿ ನೋಡುತ್ತೇವೆ. ಇಲ್ಲಿ ಯಜ್ಞಾರಂಭಕ್ಕೆ ಅಡ್ಡಿ. ಮರುತ್ತ ಒಂದು ರೀತಿ ಭಂಗಿತನಾದ, ಅವಮಾನ ಆದ ಹಾಗಾಯಿತು. ಖಿನ್ನ ಮನಸ್ಕನಾಗಿ ಹಿಂತಿರುಗಿ ಬರ್ತಾ ಇದ್ದಾಗ ದೇವರ್ಷಿ ನಾರದರ ದರ್ಶನವಾಗುತ್ತೆ ಅವನಿಗೆ. ಅವರಿಗೆ ಗೌರವವನ್ನು ಸೂಚಿಸಿ ತನ್ನ ದುಃಖವನ್ನು ತೋಡ್ಕೊಳ್ತಾನೆ. ತನಗಾದ ಅವಮಾನವನ್ನು ತಿಳಿಸಿ ತಾನು ಪುರಪ್ರವೇಶ ಮಾಡದೆ ಕಾಡಿನಲ್ಲೇ ಉಳ್ಕೊಂಡು ಉಗ್ರ ತಪದಿಂದ ಶ್ರೇಷ್ಠ ಪದವಿ ಪ್ರಾಪ್ತಿಯ ಹಾದಿಯನ್ನು ಕ್ರಮಿಸ್ತೀನಿ ಅಂತ ದಿಟ್ಟತನದ ಮಾತುಗಳನ್ನು ನೋವಿನಿಂದ ಆಡ್ತಾನೆ. ನಾರದರು ಎಂತಹ ನಾರದ? ವಿಗಡ ಮುನಿವರ ಪ್ರಚಂಡ ಮುನಿ ಸಮಾಧಾನಗೊಳಿಸ್ತಾ ಒಂದು ದಾರಿಯನ್ನು ಸೂಚಿಸ್ತಾರೆ. ನಾರದರನ್ನು ಲೋಕ ಕಲಹಪ್ರಿಯ ಎಂದೇ ಬಿಂಬಿಸ್ಬಿಟ್ಟಿದೆ. ನಾರದ ಪದಕ್ಕೆ ನಾರ ನರನಿಗೆ ಸಂಬಂಧಿಸಿದ ಪಾಪವನ್ನು ದಮನ ಮಾಡುವವನು,
ದೂರ ಮಾಡಿಕೊಳ್ಳುವುದಕ್ಕೆ ಮಾರ್ಗದರ್ಶಿ, ಅಥವಾ ನಾರ ಪರಮಾತ್ಮನ ಜ್ಞಾನವನ್ನು ಕೊಡುವವನು ಎಂದೆಲ್ಲ ಅರ್ಥವಿದೆ. ಮೋಡವೂ ಸಹ ನೀರದ ನಾರದ, ಏಕೆಂದರೆ ನೀರನ್ನು ಕೊಡುತ್ತದೆ, ಅಂದರೆ ತಂಪೆರೆಯುವುದೇ ಅಲ್ವೇ. ಮರುತ್ತನಿಗೂ ಕೂಡ ನಾರದರು ತಂಪನ್ನು ಎರೆಯುತ್ತಾ ಜನಪ ನಿನಗೆ ಎಚ್ಚರಿಪೆನ್ ಆದಿಯೊಳ್ ಪಂಕಜಾಸನನ ಮಾನಸ ಪುತ್ರನಾದನಂಗಿರಂ ಅವನ ತನುಜ ಬೃಹಸ್ಪತಿಯುಂ ಇನ್ನೊರ್ವ ಸಮ್ಮರ್ತನ್ ಎಂಬವಂ ಬಳಿಕ ಅವರ್ಗೆ ದಿನ ದಿನಕ್ಕೆ ದಾಯಾದ ಮತ್ಸರಂ ಪೆಚ್ಚುತ್ತಿರೇ ಮನೆ ವಾಳ್ತೆಯೊಳ್ ಪಸುಗೆಯಂ ಕುಡದೆ ಗುರು ತಗೊಳ್ದು ಅನುಜನಂ ಪೊರಮಡಿದೆ ಕಾಚಿಯಳ್ ಪೋಗಿರ್ಪನಾತನು ಆತನು ಅವಧೂತನಾಗಿ ಕಾಚಿಯಳ್ ಪೋಗಿರ್ಪನು. ರಾಜ ಎಚ್ಚರಿಪೆಂ ಅಂದರೆ ಎಚ್ಚರಿಸುತ್ತೇನೆ, ಅರ್ಥಾತ್ ನಿನಗೆ ಕೆಲವೊಂದು ವಿಚಾರಗಳನ್ನು ನೆನಪಿಗೆ ತರ್ತೀನಿ. ಆ ಪಂಕಜಾಸನನ ಮಾನಸಪುತ್ರ ಅಂಗಿರವನ್, ಬ್ರಹ್ಮನ ಮಾನಸಪುತ್ರ ಅಂಗಿರಸ, ಅವನಿಗೆ 3 ಜನ ಗಂಡು ಮಕ್ಕಳು, ಉಚಥ್ಯ ಅಥವಾ ಉತಥ್ಯ, ಬೃಹಸ್ಪತಿ ಮತ್ತು ಸಂವರ್ತ, ಮತ್ತೋರ್ವ ಪುತ್ರಿ ಬ್ರಹ್ಮವಾದಿನಿ. ಈ ದಾಯಾದಿ ಮತ್ಸರ ಹೆಚ್ಚಾಗಿ ಮನೆವಾಳ್ತೆಯೊಳ್ ಗೃಹ ಸಂಬಂಧಿ ಕಲಹದಲ್ಲಿ ಪಸುಗೆಯಂ, ಪಶು ಅಂದರೆ ಪಾಲು ಅಂತ ಅರ್ಥ, ಪಾಲನ್ನು ಕೊಡದೆ ತಮ್ಮನನ್ನು ಮನೆಯಿಂದ ಪೊರಮಡಿಸೆ. ಅವನು ಹೊರ ಹೋಗಿ ಕಾಶಿಪಟ್ಟಣವನ್ನು ಸೇರಿ ಅವಧೂತತ್ವವನ್ನು ಪಡೆದಿದ್ದಾನೆ. ಅವನೂ ಸಹ ಕುಲಗುರುವಿನ ಪುತ್ರನೇ. ಮೇಲಾಗಿ ಮನುಷ್ಯರ ನಡುವೆಯೇ ಜೀವನವನ್ನು ಮಾಡ್ತಾ ಇದ್ದಾನೆ. ಕುಲಗುರು ಪರಂಪರೆಯನ್ನೂ ಕೂಡ ಕಾಪಾಡಿದ ಹಾಗಾಯಿತು, ಯಜ್ಞವೂ ಸಾಧ್ಯವಾಗುತ್ತೆ. ಬಾಹ್ಯ ವ್ಯವಹಾರದಲ್ಲಿ ಅನಾಸಕ್ತನಾಗಿ ಜೀವಿಸ್ತಾ ಇರುವಂತಹ ಆ ಅವಧೂತನನ್ನು ನೀನು ಒಂದು ವೇಳೆ ಆತನಂ ವರಿಸಿದೊಡೆ ಯಜ್ಞಮಾದ ಪುದು ನಿನಗೆ ಏತ ಕಿನ್ನಣಿಗೆ ನಡೆ ಕಾಶಿಕಾ ಪಟ್ಟಣದೊಳಾತ ಪೋನಿದಿ ನಿನ್ನ ಕಣ್ಗೆ ಗೋಚರಿಗರಿರೆ ಪೊಳಲ ಪೆರ್ಬಾಗಿಲೊಳಗೆ ಘಾತಿಯಾಗೆದ್ದ ಪೆಣನಂಬಿಸುಡಿಸು ಅದನ ಕೆಳ ಜಾತಿಗಳು ತುಳಿದುಕೊಂಡೆಡೆಯಾಡುತ್ತಿಪ್ಪು ಅವಧೂತನಾಗಿದ್ದ ಅವಂ ಕಂಡು ತೊಲಗಿದೊಡೆ ಅರಿದು ಬೆಂಬಿಡದೆ ಹೋಗು ಎಂದನು. ನೋಡು ಮರುತ್ತ ಮಹಾರಾಜ, ಒಂದು ವೇಳೆ ನೀನವನನ್ನು ವರಿಸಿದೊಡೆ. ಏನಿದು ವರಿಸುವುದು? ನಮಗೆ ವರಿಸುವುದು ಅಂದಾಕ್ಷಣ ವಧು ವರನನ್ನು ವರಿಸುವುದು ಎಂಬುದೇ ಥಟ್ಟನೆ ನೆನಪಾಗುವಂಥದ್ದು. ಇಲ್ಲಿ ವರಿಸುವುದು ಅಂದರೆ ಒಪ್ಪಿಸುವುದು, ಬರುವಂತೆ ಮಾಡುವುದು ಎಂದರ್ಥ. ನಾವು ಪೂಜಾ ಕಾರ್ಯ, ಯಜ್ಞ ಕಾರ್ಯಗಳಲ್ಲಿ ಋತ್ವಿಗ್ವರಣ ಎಂಬ ಪದವನ್ನು ಕೇಳ್ತೇವೆ. ಅದುವೇ ಈ ಪ್ರಕ್ರಿಯೆ. ಆ ಸಂವರ್ತನನ್ನು ಒಪ್ಪಿಸಿದರೆ ಯಜ್ಞಮಾದಪುದು, ನಿನ್ನ ಯಜ್ಞ ಆದ ಹಾಗೇನೆ. ಯೋಚನೆ ಮಾಡಬೇಡ ಮರುತರಾಜ, ಕಾಶಿಗೆ ಹೋಗು. ಅವನು
ಅವಧೂತ, ಆ ಸಂವರ್ತ ಅವಧೂತ. ಆದ್ದರಿಂದ ಗುರುತು ಹಿಡಿಯೋದು ಕಷ್ಟ. ಅವನಿಗೆ ಆಕಾಶವೇ ಹೊದಿಕೆ, ನೆಲವೇ ಹಾಸಿಗೆ. ಆದರೆ ಗುರುತು ಹಿಡಿಯೋದಕ್ಕೆ ಒಂದು ಮಾರ್ಗ ಇದೆ. ಕಾಶಿ ಮೋಕ್ಷತಾಣವಾದ್ದರಿಂದ ಹೆಣಗಳಿಗೆ ಕೊರತೆ ಇಲ್ಲ. ಅನ್ಯ ಜನರು ಬಿದ್ದ ಹೆಣವನ್ನು ದಾಟ್ಕೊಂಡು ತುಳಿದುಕೊಂಡೇ ಓಡಾಡಿದರೂ ಸಹ ಈ ಸಂವರ್ತ ಅವಧೂತ ಮಾತ್ರ ಅದನ್ನು ಕಂಡು ತುಳಿಯದೆ ದೂರ ಹೋಗ್ತಾನೆ. ನೀನು ಪೊಳಲ ಪೆರ್ಬಾಗಿರೊಲ್ ಊರ ಹೆಬ್ಬಾಗಿಲಿನಲ್ಲಿ ಪೆಣನಂ ಬಿಸುಡಿಸು, ಒಂದು ಹೆಣವನ್ನು ಬಿಸಾಕ್ಸು. ಅದನ್ನು ತುಳಿಯದೆ ಯಾರು ಹೋಗ್ತಾರೋ ಅವರ ಹಿಂದೆ ಬೆಂಬಿಡದೆ ಹೋಗು ಎಂದು ಮಾರ್ಗವನ್ನು ಹೇಳಿಕೊಟ್ಟರು ನಾರದರು. ಅವಧೂತರ ಲಕ್ಷಣವನ್ನು ನಾವು ಅರಿತಿದ್ದೇವೆ. ಆ ಅವಧೂತರಂತಹವರ ಕೃಪೆ ದೊರಕೋದು ಅಷ್ಟು ಸುಲಭನ? ಗುರುಕೃಪೆಯಾಗುವುದೇ ಕಷ್ಟ, ಅವಧೂತರ ಕೃಪೆ ಇನ್ನೂ ಕಷ್ಟ. ಹಲವು ಪರೀಕ್ಷೆಗಳನ್ನು ಒಡ್ತಾರೆ. ಮೈಸೂರಿನ ಬಳಿಯ ಓರ್ವ ಅವಧೂತರು ಬಂಡೆಯ ಮೇಲೆ ಕುಳಿತಿರ್ತಿದ್ರಂತೆ. ಯಾರು ಬಂದರೂ ಮೇಲಿನಿಂದ ಕಲ್ಲನ್ನು ಎಸೆಯೋದು. ಎಷ್ಟು ಕಲ್ಲುಗಳನ್ನು ಎಸೆದರೆ ಆ ಎಷ್ಟು ಕಲ್ಲುಗಳನ್ನು ಆರಿಸಿಕೊಂಡು ಬರ್ತಾರೆ ಅನ್ನೋದ್ರ ಮೇಲೆ ಅವರನ್ನು ಮಾತನಾಡಿಸುವಂತಹ ಪ್ರಕ್ರಿಯೆಯನ್ನು ಇಟ್ಕೊಳ್ತಾ ಇದ್ದರಂತೆ. ಆದರೆ ಆ ಕಲ್ಲುಗಳನ್ನು ಹಿಡ್ಕೊಳ್ಳುವುದೇ ಕಷ್ಟವಾಗ್ತಿತ್ತಂತೆ ಜನಕ್ಕೆ. ಅಂತಹ ಅವಧೂತರನ್ನು ನೋಡುವುದಕ್ಕೆ ಹೋಗ್ತಾ ಇದ್ದಾನೆ. ಮುಂದಿನ ಪದ್ಯಕ್ಕೆ ಹಾಕಿರುವಂತಹ ರಾಗ ಮೋಹನ. ರಾಗವುದು ಮೋಹಕ, ಅವಧೂತನನ್ನು ಆಕರ್ಷಿಸಬೇಕಲ್ವೇ? ಈ ಮೋಹಕ ರಾಗದ ಜೊತೆಗೆ ಅವಧೂತರ ವಿಚಿತ್ರ ವರ್ತನೆಗೆ ನಡುವೆ ಖಂಡ ನಡೆ. ಎಷ್ಟು ಆಪ್ಯಾಯಮಾನ! ಆ ಅವಧೂತ ಎಲ್ಲ ವರ್ತನೆಗಳನ್ನು ಆ ನಡೆಯೇ ನಮ್ಮ ಕಣ್ಣು ಮುಂದೆ ತಂದುಬಿಡುತ್ತೆ. ಪೊಕ್ಕಲ್ಲಿ ಪೊಕ್ಕೋ ಬೆಂಬಿಡದೆ ನಿಂಬರೆ ಕಂಡು ಸಿಕ್ಕಿದೆ ತಣರೆಂದು ಭೈರಪಂ ಪೈರಪಂ ಮುಕ್ಕಲಿದೆ ಮೇಲು ಬುರ್ದಪಂ ಏಳಲಾದೊಡಂ ಮಾಡುವಂ ನೀನದಕ್ಕೆ ಹೆಕ್ಕಳಿತಿ ಹಿಮ್ಮೆಟ್ಟದಿದ್ದೊಡೆಗೆ ಆರೊಳೆದರೆನ್ನಿಕ್ಕೆಯಂ ಪೇಳು பேழந்தவம் கேள்தொடே என்னிதிருக்கி நாரதன் அரிபிதாம் ಕಿಚ್ಚಿನೊಳ್ ಬಿದ್ದನ್ ಎಂದು ಸೇರ್ ಹೋಗೆಂದನು. ಹೋದರಲ್ಲಿ ಹೋಗು ಬೆಂಬಿಡದೆ ಹಿಂದೆ ಬೀಳು, ನೀನೊಂದು ಪೀಡೆ ಎಲ್ಲಿಂದ ಬಂದೆ ಎಂದವನು ಪೇಳ್ವ. ಬೈಯುವನು, ಹೊಡೆಯುವನು, ಬಾಯಿ ತುಂಬಿಕೊಳ್ಳುವನು, ಮತ್ತೆ ಮೇಲುಗಿಯುವನು, ತೋಚಿದಂ ಮಾಡ್ದಪನು. ಇಂತಹ ಎಲ್ಲ ಕ್ರಿಯೆಗಳನ್ನು ಮಾಡಿದರೂ ಯಾತಕ್ಕೆ ಮಾಡ್ತಾರೆ ಅಂದರೆ ತನ್ನ ಹತ್ರ ಯಾರೂ ಬರದೇ ಇರೋ ಹಾಗೆ ಮಾಡೋದಕ್ಕೆ ಇದೆಲ್ಲ ಅವರ ತಂತ್ರಗಳು. ಆದರೆ ನೀನು ಮಾತ್ರ ಅದಕ್ಕೆ ಹೆಕ್ಕಳಿಸಿ ಅಂದರೆ ಅಸಖ್ಯಪಟ್ಟು ಹಿಮ್ಮೆಟ್ಟದಿರ್ದೊಡೆ ಹಿಂದಕ್ಕೆ ಹೋಗದೇ ಇದ್ದರೆ ಮತ್ತೆ ಬಿಡದೆ ಅವರನ್ನು ಹಿಂಬಾಲಿಸಿದ್ದೆ ಆದರೆ ಆಗ ಯಾರೋ ವರದರ್ ಎನ್ನ ಇಕ್ಕೆಯಂ, ನಾನಿರುವ ಜಾಗವನ್ನು ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಆಗ ನೀನು ನಾರದನ್ ಅರುಪಿ ತಾಂ ಕಿಚ್ಚಿನೊಳ್ ಬಿದ್ದನು ಎಂದು ಉಸಿರು. ನಾರದರು ನನಗೆ ನೀವಿರುವ ತಾಣವನ್ನು ತಿಳಿಸಿ ಅಗ್ನಿ ಪ್ರವೇಶ ಮಾಡಿದರು ಅಂತ ಹೇಳಿಬಿಡು ಅಂತ ಮರುತ್ತನಿಗೆ ಉಪಾಯವನ್ನು ಹೇಳಿಕೊಡ್ತಾರೆ. ಸ್ವತಃ ದೇವರ್ಷಿಯಾದರೂ ಅವಧೂತರ ಕಂಡು ಹೆದರಿಕೆ. ಮುಂದೇನಾಯಿತು ನಾಳೆ ನೋಡೋಣ. ನಮಸ್ಕಾರ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅಕ್ಷರತ್ವಾತ್ ವರೆಣ್ಯತ್ವಾತ್ ಧೂತ ಪಾಪಾದಿಬಂಧನಾತ್ ತತ್ವಮಸ್ಯಾದಿಲಕ್ಷ್ಯತ್ವಾತ್ ಅವಧೂತಃ ಪ್ರಕೀರ್ತಿತಃ ಎಂಬುದಾಗಿ ಅವಧೂತರ ಲಕ್ಷಣವನ್ನು ಹೇಳ್ತಾರೆ. ಅವಧೂತ ಎಲ್ಲರೊಡನೆ ಇರ್ತಾನೆ, ಎಲ್ಲರಿಂದ ದೂರನೂ ಇರ್ತಾನೆ. ಅಂತಹವನನ್ನ ಸಂದರ್ಶಿಸೋದಕ್ಕೆ ನಾರದರು ಮರುತ್ತ ಮಹಾರಾಜನಿಗೆ ಹೇಳಿದ್ದಾರೆ. ಮರುತ್ತ ಆ ನಾರದರ ಬುದ್ಧಿಯಂ ಕೇಳ್ದು ನಾರದನ ಬುದ್ಧಿಯಂ ಕೇಳ್ದು ಸಂತೋಷದಿಂ ಭೂರಮಣನಲ್ಲಿಂದೆ ಬೀಳ್ಕೊಂಡು ಶಶಿಮೌಳಿ
ತಾರಕ ಬ್ರಹ್ಮೋಪದೇಶದಿಂದ ಪ್ರಾಣಿಗಳಿಗೆ ಆತ್ಮಸಾಯುಜ್ಯಂ ಗೀವ ಭೂರಿ ದುರಿತಂಗಳಂ ಕಂಡ ಮಾತ್ರದೊಳೆ ಸಂಹಾರಮಂ ಮಾಡ್ಪ ನಿಖಿಲ ಪ್ರಳಯ ಬಾಧೆಗಳು ದೂರಂ ಎನಿಪ ವಿಮುಕ್ತ ಕಾಶಿಗೆ ಕಾದಿಗೆ ಐತಂದು ವಿಶ್ವೇಶಂಗೆ ಪೊಡಮಟ್ಟನೋ ನಾರದನ ಬುದ್ಧಿಯಂ ಕೇಳಿದು ಅಂದ್ರೆ ಬುದ್ಧಿ ಕಂಡು ಅಂತಲ್ಲ. ಅವರ ಬುದ್ಧಿವಾದದ ಮಾತುಗಳನ್ನು ಕೇಳಿ ಅಲ್ಲಿಂದ ಹೊರಟು ವಾರಾಣಸಿಗೆ ಕಾಶಿನಗರದ ಕಡೆಗೆ ಬಂದಿದ್ದಾನೆ. ಎಂತಹ ಕಾಶಿ ಅದು? ಅವಿಮುಕ್ತ ಕಾಶಿಗೈತಂದನು. ವಾರಾಣಸಿ ಈ ಕ್ಷೇತ್ರದ ರಕ್ಷಣೆಗಾಗಿ ವರುಣ ಮತ್ತೆ ಅಸಿ ಎಂಬ 2 ನದಿಗಳು ದಕ್ಷಿಣ ಮತ್ತೆ ಉತ್ತರ ದಿಕ್ಕುಗಳಲ್ಲಿ ಇರೋದರಿಂದ ಇದನ್ನು ವಾರಾಣಸಿ ಅಂತ ಕರೀತಾರೆ. ಹಾಗೆಯೇ ಬನಾರಸ್, ಪಂಚತೀರ್ಥ ಕ್ಷೇತ್ರ, ಮೋಕ್ಷಕಾಶಿ ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಈ ತಾಣವನ್ನ ಅವಿಮುಕ್ತ ಕ್ಷೇತ್ರ ಕೂಡ ಕರೀತಾರೆ. ಅವಿಮುಕ್ತೆ ಮಹಾಕ್ಷೇತ್ರೆ ನ ಮುಕ್ತೆ ಶಂಭುನಾ ಕ್ವಚಿತ್ ಎಂಬುದು ಕಾಶಿಖಂಡದ ಮಾತು. ಸ್ಕಾಂದ ಪುರಾಣದಲ್ಲಿ ಒಂದು ಭಾಗ ಕಾಶಿಖಂಡ. ಕಾಶಿ ಕ್ಷೇತ್ರ ಮಹಿಮೆಯನ್ನ ವರ್ಣಿಸುವಂತಹ ಭಾಗ. ಶಿವ ಅನವರತವೂ ಅಲ್ಲಿ ವಾಸಿಸೋದರಿಂದ ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅನ್ನುವಂತಹ ಹೆಸರು ಉಂಟು. ಇಲ್ಲಿಯ ವೈಶಿಷ್ಟ್ಯವನ್ನು ಹೇಳುವಾಗ ಯತ್ನತೋ ಅಯತ್ನತೋ ವಾಪಿ ಕಾಲಾತ್ ತ್ಯಕ್ತ್ವಾ ಕಲೇಬರಂ ತಾರಕಸ್ಯ ಉಪದೇಶೇನ ಕಾಶಿ ಸಂಸ್ಥಃ ಅಮೃತಃ ಭವೇತ್. ಕಾಶಿಯಲ್ಲಿ ನೆಲೆಕಂಡವಗೆ ಅಮೃತತ್ವವಂತೆ. ಕವಿ ಇದನ್ನೆಲ್ಲ ಗಮನದಲ್ಲಿಟ್ಟು ಈ ಪದ್ಯದೊಳಗೆ ಅದನ್ನ ಬೀಜ ರೂಪದಲ್ಲಿ ಇಟ್ಟಿದ್ದಾನೆ. ಶಶಿಮೌಳಿ ಅರ್ಥಾತ್ ಚಂದ್ರನನ್ನ ತನ್ನ ಶಿರದಲ್ಲಿ ಧರಿಸಿದಂತಹ ಚಂದ್ರಶೇಖರ ಈಶ್ವರ ಪ್ರತಿಯೊಂದು ಪ್ರಾಣಿಗೂ ಸಹ ಅದರ ಅವಸಾನದ ಕಾಲದಲ್ಲಿ ತಾರಕ ಮಂತ್ರ, ಬಿಡುಗಡೆಯ ಮುಕ್ತಿಯ ದಾರಿಯನ್ನು ತೋರಿಸುವಂತಹ ರಾಮತಾರಕದ ಉಪದೇಶವನ್ನು ನೀಡಿ ಸಾಯುಜ್ಯವನ್ನು ಒದಗಿಸ್ತಾನಂತೆ. ಸಾಯುಜ್ಯ ಅನ್ನುವಾಗ ಯುಜಧಾತು ನಮಗೆ ಕೇಳಿಸುತ್ತೆ. ಸಹವರ್ತಿ ಪದವು ಉಪಸರ್ಗವಾಗಿ ಬರುತ್ತಾದ್ದರಿಂದ ಅದು ಏಕತೆಯನ್ನ, ಅನ್ಯೋನ್ಯ ಸಂಯೋಗವನ್ನ ಉಂಟು ಮಾಡೋದು ಅನ್ನೋ ಅರ್ಥ. ಜೀವ ಪರಮಾತ್ಮನಲ್ಲಿ ಲೀನವಾಗೋದು. ಭೂರಿ ದುರಿದಂಗಳಂ ಪಾಪರಾಶಿಯನ್ನೇ ತೊರೆದು ಬಿಸಾಡುವಂತಹ, ಹುಟ್ಟು ಸಾವು ಮೊದಲಾದವುಗಳ ಭಯವನ್ನ ದೂರ ಮಾಡುವಂತಹ ಕ್ಷೇತ್ರ ಆ ಕಾಶಿ ಕ್ಷೇತ್ರ. ಅಂತಹ ಕ್ಷೇತ್ರಕ್ಕೆ ಬಂದಿದ್ದಾನೆ. ಬಂದವನು ಆ ಕ್ಷೇತ್ರಾಧಿಪತಿ ವಿಶ್ವನಾಥನಿಗೆ ಪೊಡಮಟ್ಟಿದ್ದಾನೆ. ನಂತರ ನಾರದರು ಹೇಳಿದ ರೀತಿಯಲ್ಲೇ ಊರ ಹೆಬ್ಬಾಗಿಲಿಗೆ ಅಡ್ಡಲಾಗಿ ಒಂದು ಹೆಣವನ್ನು ತಂದು ಹಾಕಿಸ್ತ. ಊರ ಜನ ಎಲ್ಲ ದಾಡ್ಕೊಂಡೇ ಓಡಾಡ್ತಾ ಇದ್ರು. ಒಬ್ಬ ಮಾತ್ರ ಅದನ್ನು ನೋಡಿ ಥಟ್ಟಂತ ಹಿಂದಕ್ಕೆ ಹೊರಟಿದ್ದನ್ನ ಕಂಡು ತಕ್ಷಣವೇ ಮರುತ್ತಾ ಅವನನ್ನು ಹಿಂಬಾಲಿಸೋಕೆ ಶುರು ಮಾಡಿದ. ಅವನೇ ಸಂವರ್ತ ಅನ್ನೋದು ಅವನಿಗೆ ಖಚಿತವಾಯಿತು. ಎಲ್ಲೆಲ್ಲಿ ಹೋದ್ರೂ ಅಲ್ಲಲ್ಲಿ ಹಿಂಬಾಲಿಸೋಕೆ ಶುರು ಮಾಡಿದ. ನಾರದರು ಹೇಳಿದ ಹಾಗೇನೆ ಇವನನ್ನ ದೂರ ತಳ್ಳಬೇಕು ಅಂತ ಬೈದು ಹೊಡೆದು ಮೈ ಮೇಲೆ ಉಗುಳಿ ಅಸಹ್ಯಪಟ್ಟು ದೂರ ನೂಕಿದ್ರೂ ಸಹ ಮರುತ್ತ ಮಾತ್ರ ಜಗ್ಲೇ ಇಲ್ಲ. ಇಷ್ಟ ಆದರೂ ಹೆದರ್ದೇ ಇದ್ದದ್ದನ್ನು ನೋಡಿ ನನ್ನನ್ನ ಯಾರು ಅಂತ ತಿಳ್ಕೊಂಡು ಬಂದೆ ನೀನು ಅಂತ ಕೇಳಿದ ಆ ಸಂವರ್ತ. ಪದಬಂಧ ಮಾಡೋರಿಗೆ ಬೇಕಾಗ್ಬೋದು. ಇಲ್ಲಿ ಕವಿ ಹೆಣ, ಶವ, ಪಾರ್ಥಿವ ಶರೀರ ಅಂತ ಪದವನ್ನು ಬಳಸಿಲ್ಲ. ಕುಣಪ ಅಂತ ಪದವನ್ನು ಬಳಸಿದ್ದಾರೆ. ಕುಣಪ ಅಂದ್ರೆ ಶವ, ಹೆಣ. ಕುಣಪ ಭೂಮಿ ಅಂದ್ರೆ ಸುಡುಗಾಡು, ಸ್ಮಶಾನ ಅಂತ ಅರ್ಥ. ಸಂವರ್ತರು ತಾವ್ಯಾರು ಅಂತ ತಿಳ್ಕೊಂಡು ಬಂದೆ ನೀನು ಅಂತ ಕೇಳಿದ್ದಕ್ಕೆ ಮರುತ್ತಾ ತಮ್ಮನ್ನ ದೇವಗುರುವಾದ ಬೃಹಸ್ಪತಿಯ ಸೋದರರು, ಅಂಗ್ಯರ ಸಮುನಿಯ ಪುತ್ರರೂ ಆದ ಸಂವರ್ತರು ಅಂತಾನೆ ತಿಳ್ಕೊಂಡು ಬಂದಿದ್ದೇನೆ ಅಂತ ಹೇಳ್ದ. ಯಾರು ನಿನಗೆ ಹೇಳಿದ್ದು ಅಂದಾಗ ನಾರದರು ಹೇಳಿಕೊಟ್ಟಿದ್ದ ಹಾಗೆಯೇ ನಾರದರು ನನಗೆ ತಿಳಿಸಿ ತಕ್ಷಣ ಅಗ್ನಿ ಪ್ರವೇಶ ಮಾಡಿದರು ಎಂದ. ಅದಕ್ಕವರು ಸರಿ ಸರಿ ನೀನ್ಯಾರು, ಇಲ್ಯಾಕೆ ಬಂದೆ, ನನ್ನಿಂದ ನಿನಗೇನು ಕೆಲಸ ಆಗಬೇಕು ಅಂತ ಕೇಳಿದ್ರು.
ಬೇರೆ ಯಾರಾದರೂ ಆಗಿದ್ರೆ ಹೆದರ್ಬಿಡ್ತಿದ್ರೋ ಏನೋ. ಆತ ಸ್ಥಿತಮತಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆದೊಡೆಗೆ ಮರುತನಾನ್ ಆವಿಕ್ಷಿರುಪತುತಂ ಮೇದಿನಿಯೊಳೆನಗೆ ಹಯ ಮೇಧಮಂ ಮಾಡಿಸೆಂದು ಆದರಿಸಿ ನಿಮ್ಮಣ್ಣನಂ ಕೇಳೊಡೆ ಆತಂ ತಿರಸ್ಕರಿಸಿದೊಡೆ ನಿನ್ನನು ಆದೇವ ಮುನಿಪೆಂದೊಡೆ ಐ ತಂದೆನೋ ಎನ್ನ ಅಧ್ವರೋದಯಕ್ಕೆ ನೀನಲ್ಲದೆ ಅನ್ಯರಂ ಕಾಣೆನೋ ಎಂದು ಆದಿನಪಕುಲದರತನಂದು ಸಂವರ್ತನಂ ಬೇಡಿಕೊಡಲು ಇಂತೆಂದನು. ನಾನು ಆವಿಕ್ಷಿ ನೃಪಸುತನ್, ಸೂರ್ಯವಂಶದ ರಾಜನಾದ ಆವಿಕ್ಷಿತನ ಮಗ ನಾನು ಮರುತ್ತ. ಅಶ್ವಮೇಧ ಯಾಗವನ್ನು ಮಾಡಿಸಿ ಅಂತ ನಿಮ್ಮ ಅಣ್ಣ ಬೃಹಸ್ಪತಿಗಳಲ್ಲಿ ವಿನಂತಿಯನ್ನ ಮಾಡಿದೆ. ಅವರು ನಿರಾಕರಿಸ್ಬಿಟ್ರು. ಆಗ ನಾರದ ಮುನಿಗಳು ಈ ಕೆಲಸಕ್ಕಾಗಿ ನನ್ನನ್ನ ತಮ್ಮ ಬಳಿಗೆ ಕಳಿಸಿದ್ದಾರೆ. ನನ್ನ ಈ ಅಧ್ವರೋದಯಕ್ಕೆ ನೀವಲ್ಲದೆ ಅನ್ಯರಂ ಕಾಣೆನು. ಕುಲಗುರುವಿನ ಪುತ್ರರಾಗಿ ತಾವು ಇದನ್ನು ನಡೆಸ್ಕೊಡ್ಬೇಕು, ಋತ್ವಿಕ್ವರ್ಣ ಸ್ವೀಕರಿಸಬೇಕು ಎಂದು ವಿನಮ್ರನಾಗಿ ಪ್ರಾರ್ಥನೆಯನ್ನ ಮಾಡಿದ. ಅಧ್ವರ ಎಂದರೆ ಯಾಗ, ಯಜ್ಞ ಅಂತ ಅರ್ಥ. ಅಧ್ವರ ಮೀಮಾಂಸಾ ಅನ್ನೋದು ಯಾಗದ ವಿಧಾನವನ್ನು ತಿಳಿಸುವಂತಹ ಒಂದು ಶಾಸ್ತ್ರ. ಆ ರಾಜನ ವಿನಂತಿಗೆ ಸಮರ್ಥರು ಹೇಳಿದ ಮಾತು, ಲೇ ಸಾಧುದೆಲೆ ರಾಯ, ನಿನ್ನ ಯಜ್ಞಕ್ಕೆ ತಾನ್ ಓದರಿಸುವವನಲ್ ಪುರುಳಿಂ ಮಾಮಾಗ್ರಜಂ ವಾಸವನ ಮುಖದಿಂದೊಡಂಬಡಿಸಿ ಮಕಕ್ಕೆ ತಾನಧ್ಯಕ್ಷನಪ್ಪೆನೆಂದು ಆಚೆಯಿಂ ಕೇಳೊಡೆ ಏಗೈವೆ ನೀಂ ಪೇಳೆನಲ್ ಭೂಸುರನ ಕೊಂದಗತಿ ತನಗಹುದು ನಿಮ್ಮಂ ಪ್ರಯಾಸದಿಂಬಿಟ್ಟೊಡೆ ಭೂಸುರನ ಕೊಂದಗತಿ ತನಗಹುದೆಂದರಸಂ ಪ್ರತಿಜ್ಞೆಯಂ ಮಾಡಲು ಅವನಿಂತೆಂದನು. ಆಗಲಿ, ನಿನ್ನ ಯಜ್ಞಕ್ಕೆ ನಾನು ಓಸರಿಸುವನಲ್ಲ. ಓಸರಿ ಓಡಿ ಹಿಂದೆ ಹೋಗುವುದು, ಹಿಂದೆಗೆಯುವವನಲ್ಲ. ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಒಂದು ವೇಳೆ ನನ್ನ ಅಣ್ಣ ಬೃಹಸ್ಪತಿ ಪುರುಡಿಂ, ಛೋಡಿಯಿಂದ, ಪುರುಡಿಸು ಅಂದರೆ ಹೊಟ್ಟೆ ಕಿಚ್ಚಿಕೊಡೋದು, ಪುರುಡಿ ಸ್ತ್ರೀಲಿಂಗ, ಪುರುಡಿಗ ಪುಲ್ಲಿಂಗ. ನಮ್ಮಣ್ಣ ಪುರುಡಿಗನಾಗಿ ವಾಸವ ಆ ಇಂದ್ರನ ಕಡೆಯಿಂದ ನಿನಗೆ ಹೇಳಿಸಿ ತಾನು ಅಧ್ವರಕ್ಕೆ ಅಧ್ವರ್ಯವಾಗಿ ಬರ್ತೇನೆ ಅಂತ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಅವನ ಆಸೆ ಪಟ್ಟರೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ತಮ್ಮನ್ನ ಕಷ್ಟಪಟ್ಟು ಒಪ್ಪಿಸಿ ತಾವು ಸಮ್ಮತಿಸಿದ ನಂತರ ನಾನು ಯಜ್ಞಕ್ಕಾಗಿ ಮತ್ತೊಬ್ಬರನ್ನ ವರಿಸಿದರೆ ನನಗೆ ಬ್ರಹ್ಮಹತ್ಯಾ ದೋಷ ಉಂಟಾಗ್ಲಿ ಅಂತ ಪ್ರಮಾಣ ಮಾಡಿ ಹೇಳ್ತಾನೆ. ಇದರಿಂದ ಸಂತುಷ್ಟರಾದಂತಹ ಸಮ್ಮತ್ತರು ಯಾಜಕಂ ತಾನಪ್ಪೆನಧ್ವರಗೆ ನೀನಿನ್ನು ರಾಜಿಪ ಹಿಮಾಲಯದೊಳ್ಗೆ ತೆವರಜತಾದ್ರಿಯೊಳ್ ತೇಜೋಮಯಂ ಸದಾಶಿವ ನಿರ್ಪನ್ ಆತನ ಪದಾಬ್ಜಮಂ ಪೋಗಿ ಕಂಡು ಪೂಜೆಗೈರೊಳೆ ಕನಕರಾಶಿಗಳ ನಿಸ್ತಪಂ ಮೂಜಗಂ ತಣಿವಂತೆ
ವರಮಖಂ ನಡೆವುದು ಎನಲು ಆ ಜನಪನೋ ಅಲ್ಲಿಗೈತಂದು ಗಿರಿಜೇಶನಂ ಪ್ರಾರ್ಥಿಸಿದ ನರ್ತಿಯಿಂದೇ. ಆಗ್ಲಿ, ನಾನು ಪೌರೋಹಿತ್ಯ ವಹಿಸಿಕೊಂಡು ಯಜ್ಞವನ್ನ ನಡೆಸ್ಕೊಡ್ತೇನೆ. ಹೋಗು, ನೇರ ಹಿಮಾಲಯದ ಕೈಲಾಸ ಪರ್ವತ ಪ್ರಾಂತ್ಯಕ್ಕೆ ಹೋಗಿ ಆ ಸದಾಶಿವನ ಪ್ರಾರ್ಥನೆಯನ್ನ ಮಾಡು. ಆತ ನಿನಗೆ ಕನಕ ರಾಶಿಗಳ ನಿತ್ತಪಂ. ಆ ಸದಾಶಿವ ಪ್ರಸಾದವನ್ನು ಉಪಯೋಗಿಸಿಕೊಂಡು ಮೂಲೋಕ ಮೆಚ್ಚುವ ರೀತಿಯಲ್ಲೇ ಯಜ್ಞ ನಡೆಸಬಹುದು ಅಂತ ಹೇಳಿದಾಗ ಮರುತ್ತ ಮಹಾರಾಜ ಪರಮೇಶ್ವರನ ಸಾನ್ನಿಧ್ಯಕ್ಕೆ ತೆರಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅಖಂಡ ಗುರುಪರಂಪರೆಗೆ ನಮನ. ಮರುತ್ತ ಮಹಾರಾಜನಿಗೆ ಅವಧೂತ ಸಂವರ್ತರ ಕೃಪಾಶೀರ್ವಾದ ದೊರಕಿದೆ. ಅವಧೂತರು ಪಥಪ್ರದರ್ಶಿಗಳು. ಯಾರು ಅವರಲ್ಲಿ ತಮ್ಮನ್ನು ಒಪ್ಪಿಸ್ಕೊಳ್ತಾರೋ ಆಗ ಅವರು ಹೇಳಿದಷ್ಟನ್ನು ಮಾಡೋದು ಮಾತ್ರವೇ ಉಳಿಯುವಂಥದ್ದು. ಏಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳ ಜಿಜ್ಞಾಸೆಗೆ ಅವಕಾಶನೇ ಇರೋಲ್ಲ. ಮರುತ್ತನಿಗೆ ತನ್ನಲ್ಲಿಯೇ ಯಥೇಚ್ಛವಾಗಿ ಸಂಪತ್ತಿತ್ತು. ಆ ಸಂಪತ್ತನ್ನು ಬಳಸಿ ಬುಧ ಜನರನ್ನು ಸಂಪ್ರೀತಿಗೊಳಿಸಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದ. ಆದರೆ ತನಗೇಕೆ ಬೇರೆ ಸಂಪತ್ತು ಅಂತ ಯೋಚನೆ ಮಾಡಲೇ ಇಲ್ಲ. ಸಂವರ್ತರ ಆಣತಿಯಂತೆ ಕೈಲಾಸ ಪರ್ವತದ ಕಡೆಗೆ ಬಂದಿದ್ದಾನೆ. ತರುಣೇಂದು ಮೌಳಿಯನ್ನ ಪ್ರಾರ್ಥಿಸಿದ್ದಾನೆ. ತರುಣೇಂದು ಮೌಳಿಯಂ ಪ್ರಾರ್ಥಿಸಿದೊಡೆ ಇತ್ತಲತಿ ಕರುಣದಿಂದ ಅಪರಿಮಿತ ವಸ್ತುವಂ ಬಳಿಕ ಹಿಮಗಿರಿ ತಟದೊಳ್ ಆನೃಪಂ ಕಟ್ಟಿಸಿದ ನಧ್ವರದ ಶಾಲೆಯಂ ಕನಕದಿಂದೇ ವರವೈದಿಕ ಪ್ರಮಾಣದೊಳ್ ಅಂದು ವಿಪ್ರರಂ ಕರೆಸಿ ಸಂವರ್ತನಂ ಕೂಡಿಕೊಂಡು ಉತ್ಸವದೊಳ್ ಅರಸಂ ಮಹಾಕ್ರತು ಪ್ರಾರಂಭದೊಳ್ ಮೆರೆದನ್ ಐಶ್ವರ್ಯ ವಿಭವದಿಂದೇ ಅರಸಂ ಮಹಾಕ್ರತು ಪ್ರಾರಂಭದೊಳ್ ಉತ್ಸವದೊಳ್ ಮೆರೆದನು. ತರುಣೇಂದು ಮೌಳಿಯಂ ಪ್ರಾರ್ಥಿಸಿ. ಈ ಹಿಂದೆಯೂ ಇಂತಹುದೇ ಪದ ಶಶಿಮೌಳಿ ಗಮನಿಸಿದ್ದು ಅಲ್ಲ. ಇಲ್ಲಿ ಈಶ್ವರನ ಜಟೆಯಲ್ಲಿರುವ ಇಂದು ಅವನು ಬಿದಿಗೆಯ ಚಂದ್ರನಂತಲ್ಲವೇ? ಹಾಗಾಗಿ ತರುಣ. ಮರುತ್ತನ ನಿಷ್ಕಲ್ಮಶ ಪ್ರಾರ್ಥನೆಗೆ ಕರುಣೆಯಿಂದ ಪರಮೇಶ್ವರ ಅಪರಿಮಿತ ಸಂಪತ್ತನ್ನು ಪ್ರದಾನ ಮಾಡಿ ಹರಸಿದ್ದಾನೆ. ಅದನ್ನು ಪಡೆದು ಹಿಮವತ್ ಪರ್ವತದ ತಪ್ಪಲಿನಲ್ಲೇ ವೇದೋಕ್ತ ರೀತಿಯಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಪ್ರಮಾಣಬದ್ಧ ಅಳತೆಗೆ ಅನುಗುಣವಾಗಿ ಕನಕಮಯ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿಸಿದ್ದಾನೆ. ಯಾವ ಯಜ್ಞವನ್ನು ಮಾಡ್ತೇವೆಯೋ, ಯಜ್ಞ ಮಾಡುವಂತಹ ಅಧ್ವರಿ ಯಾರಿರ್ತಾನೋ, ಅವನ ವಯೋಮಾನ ಎಷ್ಟಿರುತ್ತೋ ಅದೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನು ಹಾಕಿ ಯಜ್ಞವೇದಿಯನ್ನು ನಿರ್ಮಾಣ ಮಾಡ್ತಾರೆ. ಆ ಮಹಾಕ್ರತುವಿನ ಆರಂಭಕ್ಕೆ ವೇದವಿದರಾದ ದ್ವಿಜರನ್ನು ಕರೆಸಿ ಸಂಭ್ರಮದಿಂದ ಸಂವರ್ತರ ಜೊತೆಗೂಡಿ ಸಿದ್ಧನಾಗಿದ್ದಾನೆ. ಬಹುಸಂಖ್ಯೆಯಲ್ಲಿ ವೇದವಿದರು, ಜೊತೆಗೆ ಅವಧೂತ ಸಂವರ್ತರು, ಮೇಲಾಗಿ ಕನಕರಂಜಿತ ಮಖಮಂಟಪ, ಪಾಲ್ಗೊಳ್ಳಲು ಸೇರಿದ್ದ ವಿವಿಧ ರೀತಿಯ ಜನಸಮೂಹ ಎಲ್ಲವೂ ಆ ಮರುತ್ತನ ಸಕಲೈಶ್ವರ್ಯದ ಶೋಭೆಯನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಇಂತಹ ಪ್ರಭೆ ಯಾರಿಗೇ ಆದರೂ ಕಣ್ಣು ಕುಕ್ಕುವಂತೆ ಮಾಡುತ್ತಲ್ವೇ? ಈ ವೃತ್ತಾಂತವನ್ನು ಕೇಳಿ ಕೇಳಂ ಬೃಹತ್ಪತಿ ಮರುತ್ತನ ಮಖೋದಯವನು ಆಡಲತಿ
ಚಿಂತೆಯೊಳ್ ಮುಂದೆ ಧನಯುತನಾಗಿ ಬಾಳ್ದ ಸಂವರ್ತನು ಎಂಬ ಪೊರುಳಿಂದ ಉಬ್ಬೆಗಂಬಟ್ಟು ದಿವಿಜಪತಿಗೆ ಪೇದೊಡೆ ಅವನಗ್ನಿಯಂ ಕಳಿಪಿದೊಡೆ ದೀಕ್ಷೆಯಂ ತಾಳ್ದೆತೆವ ಭೂಪ ನಡೆಗೈತಂದು ವೃತ್ರನಂ ಸೀಳ್ದ ಅವಂ ತನ್ನೊಳಾಡಿದ ಮಾತನ್ ಇಂತೆಂದು ವಿವರಿಸಿದನಾ ಕೃಷನು. ಕೇಳ್ದಂ ಬೃಹಸ್ಪತಿ ಮರುತ್ತನು ಯಜ್ಞಾರಂಭ ಮಾಡ್ತಾ ಇರೋ ವಿಷಯವನ್ನು ಕೇಳಿ ಚಿಂತೆಗೊಳಗಾಗ್ತಾರೆ. ಚಿಂತೆಗೊಳಗಾಗಿದ್ದು ಮರುತ್ತ ಯಜ್ಞ ಆರಂಭ ಮಾಡ್ತಾ ಇದ್ದಾನೆ ಅಂತಲ್ಲ. ಚಿಂತೆ ಯಾಕೆ ಅಂದರೆ ಸಂವರ್ತನು ಮುಂದೆ ಧನಯುತನಾಗಿ ಬಾಳ್ದಪಂ, ಇದು ಅವರ ಚಿಂತೆ. ತನ್ನ ಸೋದರ ತನಗಿಂತ ಅತಿ ಹೆಚ್ಚು ಶ್ರೀಮಂತನಾಗಿ ಬಿಡ್ತಾನಲ್ಲ ಎಂಬ ದಾಯಾದಿ ಮತ್ಸರವಷ್ಟೇ. ಆ ಹೊಟ್ಟೆ ಕಿಚ್ಚಿನಿಂದ ಉಬ್ಬೆಗಂಬಟ್ಟು ಒಳಗೊಳಗೆ ವ್ಯಥೆ ಪಡ್ತಾ ಹೊಟ್ಟೆಯೆಲ್ಲ ಕಿವಿಚಿದಂತಾಗಿ ಈ ವಿಚಾರವನ್ನು ಇಂದ್ರನಿಗೆ ಹೇಳಿದ್ದಾರೆ. ಇಂದ್ರ ಅಗ್ನಿಯನ್ನು ಕರೆದು, ನೋಡಿ, ಯಾವ ಸಮಯಕ್ಕೆ ಯಾರನ್ನು ಕಳಿಸ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅಗ್ನಿ ಇಲ್ಲದೆ ಯಜ್ಞ ಆಗೋ ಹಾಗಿಲ್ಲ. ಅಂತಹ ಹವ್ಯವಾಹನನನ್ನು ಕರೆದು ಮರುತ್ತನ ಬಳಿಗೆ ಕಳಿಸಿದ್ದಾನೆ. ಯಜ್ಞಾರಂಭಕ್ಕೆ ಕಾಷ್ಠಮಥನವಾಗಿ ಅಗ್ನಿ ಉತ್ಪತ್ತಿ ಆಗಬೇಕಾಗಿತ್ತು. ಪೂರ್ವದಲ್ಲೇ ಸಾಕ್ಷಾತ್ ಅಗ್ನಿದೇವನೇ ಬಂದು ಮರುತ್ತನಿಗೆ ಹೇಳ್ತಾ ಇದ್ದಾನೆ, ರಾಯ ಕೇಳು, ಇಂದ್ರನಾಡಿದ ಮಾತನೊರೆವೆ ನಾನು. ಈ ಯಜ್ಞಮಂ ಬೃಹಸ್ಪತಿಯ ಕೈಯಿಂ ತೊಡಗಿಸು, ಆಯಸಂಬಟ್ಟು ಸಂವರ್ತನಂ ವರಿಸಬೇಡ. ಎನ್ನಾಜ್ಞೆಯಂ ಈರ್ದೊಡೆ ವಾಯದಿಂದಧ್ವರಂ ಕೆಡುವಂತೆ ಮಾಡುವೆನಪಾಯಮಂ ನಿನಗೆ ಎಂದು ಪೇಳ್ದಂ ಸುರಪನು ಎಂಬ ವಾಯು ಸಕಲಂ ನೋಡಿ ನಸು ನಗುತೆ ವಿನಯದಿಂ ಭೂಪಾಲನಿಂತೆಂದರು. ಅಯ್ಯ ಮರುತ್ತ, ಕೇಳು, ಇಂದ್ರ ಹೇಳಿ ಕಳಿಸಿರುವ ಮಾತನ್ನು ಹೇಳ್ತಾ ಇದ್ದೀನಿ. ಬೃಹಸ್ಪತಿಯ ಆಚಾರ್ಯತ್ವದಲ್ಲಿ ಯಜ್ಞವನ್ನು ಮಾಡು. ಕಷ್ಟಪಟ್ಟು ಸಂವರ್ತನನ್ನು ಯಜ್ಞಕ್ಕೆ ವರಿಸಬೇಡ, ಪೌರೋಹಿತ್ಯಕ್ಕೆ ಕರೆಯಬೇಡ, ಇದೋ ಇಂದ್ರನ ಅಪ್ಪಣೆ ಅಂತ ಹೇಳಿ, ಒಂದು ವೇಳೆ ಇದಕ್ಕೆ ಮೀರಿದರೆ ವಾಯದಿಂದ ಅಧ್ವರಂ ಕೆಡುವಂತೆ ಮಾಡುವೆನು. ವಾಯ ಅಂದರೆ ಮೋಸ, ಕಪಟ, ಉಪಾಯ, ಸುಳ್ಳು ಅಂತೆಲ್ಲ ನಾನಾರ್ಥ. ಯಾವುದಾದರೂ ಒಂದು ಬಗೆಯಿಂದ ನನಗೆ ಕೇಡಾಗುವುದು ನಿಶ್ಚಿತ ಇಂದ್ರನ ಕಡೆಯಿಂದ ಅಂತ ಹೇಳ್ದ. ಹೀಗೆ ಹೇಳ್ತಾ ಇದ್ದ ಆ ವಾಯಸಖ ಅಗ್ನಿದೇವನಿಗೆ ಮರುತ್ತ ಮಹಾರಾಜ ನಗುತ್ತಾ ನಗುತ್ತಾ ಭಿನ್ನವಿಸ್ತಾ ಇದ್ದಾನೆ. ನಾನು ಈ ಮೊದಲೇ ಗುರುವೇ ಕುಲಗುರುವೇ ಎಂದು ಮೊದಲೇ ನಾಂ ಪೋಗಿ ವಿಸ್ತರದಿಂದ ಮಾಡಿ ಸದ್ವರವನೆಂದಾಡಿದೊಡೆ ನರಯಾಜನ ಕೊಲ್ಲೆನೆಂದ ಬಳಿ ಕೈಸಲೆ ಸಂವರ್ತನಂ ಮಖಕ್ಕೆ ವರಿಸಿದೆನು. ಅಸತ್ಯಮಂ ನುಡಿಯಲ್ ಅಂಜುವೆನು. ಇನ್ನು ಸುರಗಮೇಧಂ ನಡೆಯದೊಡೆ ಮಾಡಲಿ ಎಂದು ಭೂವರಂ ಅಗ್ನಿಯಂ ಬೇಡಿಕೊಳ್ಳುತ್ತಿರ. ಕಂಡು ಮುಳಿದು ಆ ಮುನಿಪನು ಇಂತೆಂದಲು,
ಅಗ್ನಿದೇವ, ಶಿಷ್ಟಾಚಾರಕ್ಕೆ ಅನುಗುಣವಾಗಿ ನಾನು ಮೊದಲೇ ಬೃಹಸ್ಪತ್ಯಾಚಾರ್ಯರನ್ನೇ ಕುಲಗುರುವೆಂದು ಭಾವಿಸಿ ಮನ್ನಣೆ ಕೊಟ್ಟು ಈ ಅಧ್ವರಕ್ಕೆ ಅಧ್ವರ್ಯವಾಗಿ ಬರಬೇಕು ಅಂತ ಹೇಳಿ ಕೇಳಿಕೊಂಡೆ. ಆದರೆ ಅವರು ಮಾನವರು ಅಧ್ವರಿಯಾಗುವ ಯಜ್ಞಕ್ಕೆ ತಾವು ಪೌರೋಹಿತ್ಯ ವಹಿಸುವುದಿಲ್ಲ ಅಂತ ನನ್ನ ಆಹ್ವಾನವನ್ನು ತಿರಸ್ಕಾರ ಮಾಡಿದರು. ಆನಂತರವೇ ನಾನು ಕುಲಗುರು ಪುತ್ರರಾದ ಸಂವರ್ತರನ್ನು ಪತ್ತೆ ಹಚ್ಚಿ ಕಷ್ಟಪಟ್ಟು ಒಪ್ಪಿಸಿದ್ದೇನೆ. ನಾನು ಸುಳ್ಳನ್ನು ಹೇಳೋದಕ್ಕೆ ತಯಾರಿಲ್ಲ. ಇದು ಸತ್ಯ. ಇನ್ನು ಮುಂದೆ ಯಜ್ಞ ನಡೆದರೆ ನಡೆಯಲಿ, ನಡೆಯದೊಡೆ ಮಾಡಲಿ, ನಡೆಯದೇ ಇದ್ದರೆ ಹೋಗಲಿ ಅಂತ ಖಿನ್ನ ಮನಸ್ಕನಾಗಿ ಆ ಅಗ್ನಿಯ ಬಳಿ ಭಿನ್ನವಿಸ್ಕೊಳ್ತಾ ಇದ್ದರೆ ಅದನ್ನು ಕಂಡು ಸಂವರ್ತರಿಗೆ ಕೋಪ ಬಂದಿದೆ. ಅಯ್ಯ ಮರುತ್ತ, ಅವನ ಹತ್ರ ಏನು ಉಪಚಾರದ ಮಾತು ಅಂತ ಮುನಿಸ್ಕೊಂಡು ಹೇಳ್ತಾ ಇದ್ದಾರೆ. ಗುರುಚರಣಂ ಪ್ರಪದ್ಯೆ. ಯಾರಾದರೂ ನಮ್ಮ ಮೇಲೆ ವಿನಾಕಾರಣ ಸಿಟ್ಟು ಮಾಡಿಕೊಂಡು ತೊಂದರೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನಾವು ಕೂಡ ಸೂಕ್ತ ಪ್ರತಿರೋಧವನ್ನು ಒಡ್ಡಲೇಬೇಕು. ಅದಕ್ಕೆ ಅಲ್ವೇ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎಂಬ ಮಾತು. ಕಪ್ಪೆ ಅರಭಟನ ಶಾಸನವೂ ಅದನ್ನೇ ಹೇಳುತ್ತೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಮಹಾಧುರ್ಯನಿಗೆ ಮಹಾಧುರ್ಯವನ್ನೇ ತೋರಿಸಬೇಕು. ಸಂವರ್ತರು ಮರುತ್ತನಿಗೆ ಹೇಳ್ತಾ ಇದ್ದಾರೆ, ಭೂಕಾಂತ ನಿನಗೆ ಇವನೊಳ್ ಉಪಚಾರಂ ಏಕೆ ಇನ್ನು ಸಾಕು ಈತನಂ ಕಳುಹು. ಯಜ್ಞಮಂ ಕಿಡಿಸಿದೊಡೆ ನಾಕಮಂ ಕಿಡಿಸುವೆಂ, ಸಕಲಮಂ ಸುಡುವ ಅನಲನಂ ಸುಡುವೆ ನೀಕ್ಷಣರೊಳು. ಪಾಕಶಾಸನನು ಒಡಗೊಂಡು ಬರಲಿ ಅಗ್ನಿಯಂ ನೂಕೆಂದು ಸಂವರ್ತನಾಡಲ್ ಬೆದರ್ದು. ಸುರಲೋಕಕ್ಕೆ ಹೋಗಿ ವೈಶ್ವಾನರಂ ವಜ್ರಿಗೆ ಅರುಗಿದೊಡೆ ಆತ ನಿಂತೆಂದನು. ಸಂವರ್ತರಿಗೆ ಅತಿಯಾದ ಕೋಪ ಬಂದಿದೆ. ಅಯ್ಯ ಮರುತ್ತ ಮಹಾರಾಜ, ಅಗ್ನಿಯನ್ನೇಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀಯ? ಅವನು ದೂತನ ಕೆಲಸ ಮಾಡ್ತಾ ಇದ್ದಾನೆ, ಅವನನ್ನು ಕಳಿಸು. ಒಂದು ವೇಳೆ ಇಂದ್ರ ಯಜ್ಞವನ್ನು ಕೆಡಿಸಿದರೆ ನಾಕವಂ ಕಿಡಿಸುವೆಂ, ಸ್ವರ್ಗವನ್ನೇ ಹಾಳು ಮಾಡ್ತೇನೆ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋಣ. ಇನ್ನೂ ಮೇರೆ ಮೀರಿದರೆ ಈ ಅಗ್ನಿಯನ್ನೂ ಸುಟ್ಟು ಬಿಡ್ತೀನಿ. ಆ ಪಾಕಶಾಸನನನ್ನು ಅಂದರೆ ಇಂದ್ರನ ಜೊತೆಗೆ ಕರ್ಕೊಂಡು ಬರಲಿ, ಕಳಿಸು ಈ ಅಗ್ನಿಯನ್ನ ಅಂತ ತೀಕ್ಷ್ಣವಾಗಿ ಹೇಳಿದಾಗ ವೈಶ್ವಾನರ ಆ ಅಗ್ನಿದೇವ ಬೆದರ್ದು ಹೆದರಿ ವಜ್ರಿಗೆ ಅರುಹಿದನಂತೆ. ವಜ್ರಿ, ವಜ್ರಿನ್, ಬಿಡೌಜ, ಪಾಕಶಾಸನ ಇವೆಲ್ಲ ಇಂದ್ರನ ಮತ್ತಷ್ಟು ಹೆಸರುಗಳು. ಅಗ್ನಿಗೂ ಸಹ ಶಿಖಿ, ಕೃಷಾನು, ಧನಂಜಯ ಅಂತೆಲ್ಲ 34 ಹೆಸರುಗಳಿವೆ. ಇಲ್ಲಿ ಅಗ್ನಿದೇವನನ್ನು ವೈಶ್ವಾನರ ಅಂತ ಕರೆದಿದ್ದಾರೆ. ಗೀತಾಚಾರ್ಯ ಶ್ರೀಕೃಷ್ಣ ಅಗ್ನಿಯ ಈ ರೂಪದಲ್ಲೇನೆ ನಾನು ಜಠರದಲ್ಲಿ ಪ್ರಾಣಿಗಳ ದೇಹದಲ್ಲಿರ್ತೇನೆ ಅಂತ ಹೇಳಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ. ಈ ಅಗ್ನಿ ಇಲ್ಲಿ ನಡೆದ ವಿಚಾರವನ್ನು ಹೋಗಿ ಇಂದ್ರನಿಗೆ ಹೇಳಿದರೆ, ಇನ್ನೊಂದು ಬಾರಿ ನೀಂಪೋಗಿ ಪೇಳ್ ಆ ನೃಪತಿಗೆ ಎನ್ನ ವಜ್ರಕ್ಕೆ ಗುರಿಯಾಗಬೇಡ ಎಂದೆನಲ್. ತನ್ನ ಕೈಯೊಳ್ ಸಾಗದು ಅಂಜುವೆಂ. ಸಂವರ್ತನತಿ ತಪೋಬಲಂ ಇಳೆಯೊಳು
ಅಸುರ ಶಾಪದಿಂದೆ ಪಲರ್ ಅಳಿದುಳಿದು ಬನ್ನ ಬಟ್ಟವರುಂಟು. ಸಾಕು ಎಂದು ಶಿಖಿ ತೊಲಗೆ ಮನ್ನಿಸಿ ಪುರಂದರಂ ಧೃತರಾಷ್ಟ್ರನೆಂಬ ಗಂಧರ್ವಂಗೆ ಪುರಂದರಂ ನೇಮಿಸಿದನು. ಶಿಖ ಅಂದರೆ ಜ್ವಾಲೆ. ಶಿಖ ಅಂದರೆ ಜ್ವಾಲೆ. ಅದನ್ನು ಉಳ್ಳವನು ಶಿಖಿ ಅರ್ಥಾತ್ ಅಗ್ನಿ. ನವಿಲಿಗೂ ಶಿಖಿ ಅಂತ ಕರಿತೇವೆ. ಆ ಶಿಖಿಗೆ ನೀನು ಮತ್ತೊಮ್ಮೆ ಹೋಗಿ ನನ್ನ ವಜ್ರಾಯುಧದ ಏಟಿಗೆ ಸಿಲುಕಬೇಡ ಅಂತ ಆ ಮರುತ್ತನಿಗೆ ಹೇಳು, ಅವನಿಗೆ 2ನೇ ಎಚ್ಚರಿಕೆಯನ್ನು ಕೊಡು ಅಂತ ಅಂದರೆ ತನ್ನ ಕೈಯೊಳ್ ಸಾಗದು ಎಂದ ಅಗ್ನಿ. ದ್ವಿಜರ ಶಾಪದಿಂದ ಬನ್ನಬಟ್ಟವರನ್ನು, ಪಾಡುಪಟ್ಟೋರನ್ನ ಬಹಳಷ್ಟು ಮಂದಿಯನ್ನು ನೋಡಿಬಿಟ್ಟಿದ್ದೇನೆ. ಆ ಸಂವರ್ತನ್ ಅತಿ ತಪೋಬಲನ್, ಭೂಮಿಯಲ್ಲಿ ಸಂವರ್ತನ ತಪಸ್ಸಿನ ಪ್ರಭಾವ ಜಾಸ್ತಿ ಇದೆ, ನಾನು ಹೋಗಲ್ಲ, ಮನ್ನಿಸಿ ಅಂತ ಹೇಳಿ ಅಗ್ನಿ ಹೋಗಿಯೇ ಬಿಟ್ಟ. ಆಗ ಇಂದ್ರ ಒಬ್ಬ ಗಂಧರ್ವನನ್ನು ಕರೆಸಿದ್ದಾನೆ. ಆ ಗಂಧರ್ವ ಯಾರು ಗೊತ್ತಾ? ಧೃತರಾಷ್ಟ್ರನೆಂಬ ಗಂಧರ್ವರಾಜಂ ಬಂದು ಶತಮಖಂ ಸಂವರ್ತನಂ ಬಿಟ್ಟು ವರ ಬೃಹಸ್ಪತಿಯನ್ ಅಧ್ವರಕ್ಕೆ ವರಿಸದೊಡೆ. ಈಗ ವಜ್ರದಿಂದ ಹರಿದಪಂ ನಿನ್ನನು ಎಂದು ಕ್ಷಿತಿಪಂಗೆ ಪೇದೊಡೆಗೆ. ಅದ ಕೇಳ್ದ ಮುನೀಶ್ವರಂ ಕತಿಗೊಂಡೊಡೆ. ಆತಂಬರಳ್ದು ಶಕ್ರಂಗೆ ಅರುಹಲ್ ಅತುಳ ಸನ್ನಾಗದಿಂ ಪೊರಮಟ್ಟನ ಮರೇಂದ್ರನ ನಿಮಿಷರ ಗಣನದಿಂದೇ. ಧೃತರಾಷ್ಟ್ರ ಒಬ್ಬ ದೇವಗಂಧರ್ವ. ಅವನಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾನೆ ಈ ವಜ್ರಿ. ಧೃತರಾಷ್ಟ್ರ ಬಂದು ಮರುತ್ತನಿಗೆ, ನೀನು ಸಂವರ್ತನನ್ನ ಕೈಬಿಡು, ಬೃಹಸ್ಪತಿಯನ್ನ ಕರೆಸ್ಕೊ, ಇಲ್ಲವಾದರೆ ಇಂದ್ರ ವಜ್ರಾಯುಧದಿಂದ ನಿನ್ನನ್ನು ಕೊಲ್ತಾನೆ ಅಂತ ಹೆದರಿಸ್ದ. ಧೃತರಾಷ್ಟ್ರನ ಈ ಮಾತಿಗೆ ಸಂವರ್ತರು ಅವನ ಮೇಲೂ ಸಿಟ್ಟಾದರು. ಆ ಸಿಟ್ಟಿಗೆ ಹೆದರಿ ಹಿಂತಿರುಗಿ ಧೃತರಾಷ್ಟ್ರ ಹೋಗಿ ಇಂದ್ರನಿಗೆ ತಿಳಿಸಿದ್ದಾನೆ. ಇಂದ್ರ ಬುದ್ಧಿ ಕೆಟ್ಟಿತ್ತೋ ಏನೋ, ಅನಿಮಿಷರ ಗಣನದಿಂದೆ ಪೊರಮಟ್ಟನು. ಅನಿಮಿಷ ಆ ದೇವಸೇನೆಯ ಗಡಣ ಸಮೂಹದೊಂದಿಗೆ ಹೊರಟು ಬಂದನಂತೆ. ಈಗಲೂ ಹೀಗೆ ಅಲ್ವೇ, ಬಲವಂತರು ಬಲಹೀನರ ಮೇಲೆ ಒತ್ತಡ ಹೇರುವಂಥದ್ದು. ಇಂದ್ರನೂ ಚಿಂತೆ ಮಾಡಬೇಕಾಗಿತ್ತು. ಅವನಿಗೆ ವಜ್ರಾಯುಧ ಯಾವ ಸಂದರ್ಭದಲ್ಲಿ ಹೇಗೆ ಒದಗಿ ಬಂತು, ಅದನ್ನು ವಿಶ್ವಕರ್ಮ ಯಾವುದರಿಂದ ನಿರ್ಮಾಣ ಮಾಡಿಕೊಟ್ಟ ಎಂಬುದರ ನೆನಪು ಇರಬೇಕಿತ್ತು. ಯಾವುದನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಎಂಬತಕ್ಕಂತಹ ಔಚಿತ್ಯವೂ ಅವನಿಗೆ ಬೇಕಿತ್ತು. ಅದೆಲ್ಲದನ್ನು ಬಿಟ್ಟು ನೇರವಾಗಿ ಮರುತ್ತನ ಕಡೆಗೆ ಧಾವಿಸಿ ಬಂದಿದ್ದಾನೆ. ಅಲ್ಲಿ ಆದ ಪರಿಸ್ಥಿತಿ, ಕೋಪದಿಂದ ಎತ್ತಿದ ವಜ್ರಹಸ್ತದಿಂದ ಆ ಪುರಂದರನ್ ಐದೆ ಕಂಡು ನಡು ನಡುಗುತಿಗ ಭೂಪನಂ ಸಂತೈಸಿ ಸಂವರ್ತನೋ. ಇಂದ್ರ ಅಗ್ನಿ ಮೊದಲಾದ ಮರಗಣವನು ರೂಪಿಸಿದ ಚಿತ್ರಪಟದಂತಾಗ ನಿಲ್ಲಿಸಲ್ ಪ್ರತಾಪಂಗಳ್ ಉಡುಗಿ ನಿರ್ಜರ ನಿಕರಂ ಅಳವಳಿಯಲು.
परमधार्मिकमरुत्तम् तपस्वियं ಬೇಡಿಕೊಂಡಂ ಇಂದ್ರ ಕೋಪವನ್ನು ಪ್ರದರ್ಶನ ಮಾಡ್ತಾ ಕೈನಲ್ಲಿ ವಜ್ರಾಯುಧವನ್ನು ಝಳಪಿಸ್ತಾ ಬರ್ತಾ ಇದ್ದರೆ ರಾಜ ಅದನ್ನು ನೋಡಿ ಹೆದರಿಬಿಟ್ಟ. ಅವನನ್ನು ಸಂತೈಸಿದ ಸಂವರ್ತರು ಇಂದ್ರ, ಅಗ್ನಿ ಮೊದಲಾದ ಅಮರಗಣ ದೇವಸೇನೆಯನ್ನು ಚಿತ್ರಪಟದಂತೆ ನಿಲ್ಲಿಸಲ್, ಅವರ ಶಕ್ತಿಯನ್ನು ಅಡಗಿಸಿ ಅಲ್ಲಾಡದಂತೆ ಮಾಡಿಬಿಟ್ರು. ನಿರ್ಜರ ನಿಕರ ಅಮರ ನಿರ್ಜರ ದೇವ ತ್ರಿದಿವತ್ ತ್ರಿದಶಾಲಯ ಎಂಬುದು ಅಮರಕೋಶದ ಮಾತು. ನಿರ್ಜರ ಆ ದೇವತೆಗಳ ನಿಕರ ಸಮೂಹ, ಅವರೆಲ್ಲರ ಪ್ರತಾಪ ಅಡಗಿ ಹೋಗಿದ್ದನ್ನು ಕಂಡು ಮರುತ್ತು ಮಹಾರಾಜ ನಯದೊಳ್ ವಿನಯದಿಂದ ಬೇಡಿಕೊಳ್ತಾ ಇದ್ದಾನೆ ಸಂವರ್ತರನ್ನ. ಬೇಡಿಕೊಳ್ಬೇಕಾಗಿದ್ದು ದೇವತೆಗಳು, ಆದರೆ ಇವನು ಬೇಡ್ಕೊಳ್ತಾ ಇರೋದಕ್ಕೆ ಕಾರಣ? ಕವಿ ಗುಣವಾಚಕವನ್ನು ಬಳಸಿ ತಿಳಿಸ್ತಾ ಇದ್ದಾನೆ. ಪರಮ ಧಾರ್ಮಿಕ ಮರುತ್ತಂ ಬೇಡಿದನ್. ಆ ಧಾರ್ಮಿಕನಾಗಿರ್ತಕ್ಕಂತಹ ಮರುತ್ತ ಏನು ಧಾರ್ಮಿಕ? ಧಾರ್ಮಿಕ ಅರ್ಥಾತ್ ಧರ್ಮಕ್ಕೆ ಅನುಸಾರವಾಗಿ ನಡೆಯತಕ್ಕಂಥವನು. ಅವನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ಚಿತ್ರಪಟದಂತೆ ಅಮರಗಣ ಸ್ತಬ್ಧವಾಯಿತು, ಸ್ತಬ್ಧ ಚಿತ್ರದಂತಾಗಿತ್ತು ಅಂತ ಹೇಳಿ ಪ್ರಯೋಗ ಮಾಡಿರುವುದರಿಂದ ಉಪಮಾಲಂಕಾರವನ್ನು ಕವಿ ಬಳಸಿದ್ದಾರೆ. ಆ ಧರ್ಮಜ್ಞ ಮರುತ್ತ ಕೇಳಿದ್ದಾದರೂ ಏನನ್ನ ವಿನಂತಿಯನ್ನು ಮಾಡಿಕೊಂಡ ಸಂವರ್ತರಲ್ಲಿ? ನಾಳೆ ನೋಡೋಣ. ನಮಸ್ಕಾರ. ಒಂದೇ ಗುರುಪರಂಪರಾ. ಇಂದ್ರನೇ ಮೊದಲುಗೊಂಡು ದೇವತೆಗಳೆಲ್ಲರೂ ಸ್ತಬ್ಧರಾದದ್ದನ್ನು ಕಂಡು ಮರುತ್ತ ಮಹಾರಾಜ ಸಂವರ್ತರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಎಲೆ ಮುನೀಶ್ವರ, ಎಲೆ ಮುನೀಶ್ವರ, ಹವಿರ್ಭಾಗಮಂ ಕೊಂಬ ಅಮರಕುಲಂ ಇಂತಿರಲ್ ಬಹುದೇ ಪ್ರತ್ಯಕ್ಷಮಾಗಿ ಬಂದೊಲಿದೆನ್ನಯಾಗದೊಳ್ ವಿನಯದಿಂದ ಗೀಸಿಕೊಳ್ಳಲಾಹುತಿಯ ಪಸುಗೆಗಳನ್ನು ಸಲಿಸಬೇಕೆನ್ನ ಭಿನ್ನಪವನು ಈ ಸುರಪನೊಳ್ ಕಲನಮಂ ಬಿಳಿಸು ಎಂದು ಭೂವಲ್ಲಭಂ ಕೃತಾಂಜಲಿಯಿಂದೆ ಸಂವರ್ತನಂ ಪ್ರಾರ್ಥಿಸಿದೊಡೆ. ಇತ್ತನಾದೃಪನ ವಾಂಛಿತವನು. ಮರುತ್ತ ಧರ್ಮರಾಜ್ಯವನ್ನ ಆಳ್ತಾ ಇದ್ದವನು. ನಾವು ಸ್ವಸ್ತಿವಾಚನವನ್ನು ಹೇಳುವಾಗ ದೇಶೋಯಂ ಕ್ಷೋಭರಹಿತ ಭವತು, ಪೃಥಿವೀ ಸಸ್ಯಶಾಲಿನೀ ಭವತು ಎಂದೆಲ್ಲ ಪ್ರಾರ್ಥಿಸುತ್ತೇವೆ. ದೇಶ ಹಾಗಿರಬೇಕಾದರೆ ಪ್ರತಿಯೊಂದು ಕಾರ್ಯಕ್ಕೂ ನಿಯೋಜಿತರಾದ ದೇವತೆಗಳ ಕೃಪೆ ಅವಶ್ಯ. ಅಥರ್ವ ಶೀರ್ಷದ ಮೊದಲಲ್ಲಿ ಭದ್ರಂಕರ್ಣೇಭಿಃ ಶೃಣುಯಾಮ ದೇವಾಃ ಶಾಂತಿಮಂತ್ರವನ್ನು ಹೇಳುವಾಗ ನಾವು ಏನನ್ನ ಬೇಡ್ಕೋತೀವಿ? ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿನಃ ತಾರ್ಕ್ಷ್ಯೋ ಅರಿಷ್ಟನೇಮಿಃ. ದೇವತೆಗಳಾದ ಒಡೆಯ ಇಂದ್ರ ನಮ್ಮನ್ನು ಸಂರಕ್ಷಿಸಲಿ, ಅರಿಷ್ಟ ನಿವಾರಕರಾದ ಗರುಡಾದಿಗಳು ಮಂಗಳವನ್ನು ಉಂಟು ಮಾಡಲಿ ಎಂದೆಲ್ಲ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಏತಕ್ಕಾಗಿ? ದೇವಹಿತಂ ಯದಾಯುಹು ವ್ಯಶೇಮ, ಆಯುಃಪೂರ್ತಿ ದೇವಹಿತ ಕಾರ್ಯಗಳನ್ನು ಮಾಡುವುದಕ್ಕೆ ಎಂದೇ ವಿನಂತಿಯನ್ನು ಮಾಡುತ್ತೇವೆ. ಈ ಕೆಲಸವನ್ನು ಮಾಡುವುದಕ್ಕೆ ನಾವು ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸುವ ಹವಿಸ್ಸನ್ನು ಸ್ವೀಕರಿಸುವುದಕ್ಕೆ ದೇವತೆಗಳು ಬೇಕಲ್ಲವೇ? ಅವರು ನಿಶ್ಚೇಷ್ಟಿತರಾಗಿ ಬಿಟ್ಟರೆ
ಹೇಗೆ? ಹೇ ಮುನೀಶ್ವರ, ಈ ಕಾರಣದಿಂದ ದಯಮಾಡಿ ಇವರಿಗೆಲ್ಲ ಮೊದಲಿನ ರೂಪವನ್ನು ದಯಪಾಲಿಸು. ಅವರೆಲ್ಲರೂ ಸ್ವತಃ ಸಾಕ್ಷಾತ್ತಾಗಿ ಬಂದು ಅವರವರಿಗೆ ನೀಡುವ ಆಹುತಿಯ ಹವಿರ್ಭಾಗವನ್ನು ತೆಗೆದುಕೊಳ್ಳುವಂತಾಗಲಿ. ಆ ಇಂದ್ರನೊಡನೆ ಇರುವಂತಹ ಈ ಸಾಂದರ್ಭಿಕ ಕಲಹ ದೂರ ಆಗಲಿ. ನನ್ನ ಈ ಬಿನ್ನಪವನ್ನು ಪೂರ್ಣಗೊಳಿಸಿ ಕೃಪೆ ಮಾಡಬೇಕು ಅಂತ ಅಂಜಲಿಬದ್ಧನಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾನೆ ಮರುತ್ತ ಮಹಾರಾಜ. ಸಂವರ್ತರೂ ಸಹ ಅವನ ಧಾರ್ಮಿಕ ದೃಷ್ಟಿಕೋನದ ಮಾತುಗಳನ್ನು ಗಮನಿಸಿ ಅವನ ಮಾತಿಗೆ ಸಮ್ಮತಿಯನ್ನು ಕೊಟ್ಟು ಅವನ ಇಷ್ಟಾರ್ಥವನ್ನು ಪೂರ್ಣಗೊಳಿಸಿದ್ದಾರೆ. ದೇವತೆಗಳಿಗೆ ವಿಧಿಸಿದ್ದ ಬಂಧವನ್ನು ದೂರ ಮಾಡಿದ್ದಾರೆ. ಜೈಮಿನಿಗಳು ಈ ಕಥೆಯನ್ನ ಜನಮೇಜಯನಿಗೆ ಹೇಳ್ತಾ, ಅಯ್ಯ ಜನಮೇಜಯ ಭೂಮೀಶ ಕೇಳು. ಭೂಮೀಶ ಕೇಳಿ ಬಳಿಕ ಸಂವತ್ತ ಮುನಿವರನ ಸಾಮರ್ಥ್ಯಮಂ ನೋಡಿ ವೈರಮಂ ಬಿಟ್ಟು ಸುತ್ರಾಮಂ ಸಕಲ ದಿವಿಜರೊಡಗೂಡಿ ಯಜ್ಞದ ಹವಿರ್ಭಾಗಮಂ ಕೊಳಲ್ಕೆ ಪ್ರೇಮದಿಂ ಪ್ರತ್ಯಕ್ಷವಾಗಿ ಬರುತ್ತಿದ್ದನು. ಆ ಮರುತ್ತಂಗೆ ಸಂತೋಷಂ ನೆಗೈದುನು ಮಹಾಮಖಂ ನೆರೆದುದು ಸಮಸ್ತ ವೈಭವದ ವಿಸಾರದಿಂ ಖ್ಯಾತಮಾಗೆ ಮಖಂ ಮಹಾಮಖಂ ವೈಭವದ ವಿಸಾರದಿಂ ನೆರೆದುದು. ಜನಮೇಜಯ, ಏನು ಹೇಳಲಿ ಮುಂದಿನ ವೈಭವವನ್ನು? ಸಂವರ್ತ ಮುನಿಯ ಸಾಮರ್ಥ್ಯವನ್ನು ನೋಡಿ ತನ್ನಲ್ಲಿದ್ದ ವೈರಭಾವಕ್ಕೆ ಇತಿಶ್ರೀ ಹಾಡಿದ್ದಾನೆ ಇಂದ್ರ. ಇಲ್ಲಿ ಇಂದ್ರ ಎನ್ನುವುದಕ್ಕೆ ಸುತ್ರಾಮನ್ ಪದವನ್ನು ಬಳಕೆ ಮಾಡಿದ್ದಾನೆ ಕವಿ. ಅಮರಕೋಶದಲ್ಲಿ ಸುತ್ರಾಮ ಗೋತ್ರಭಿದ್ವಜ್ರೀ ವಾಸವೋ ವೃತ್ರಃ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ ಅಂತ 25 ಹೆಸರುಗಳು ಬರುತ್ತೆ. ಸುಷ್ಠು ತ್ರಾಯತೆ ಇತಿ, ಚೆನ್ನಾಗಿ ರಕ್ಷಿಸುವವನು ರಾಜ ಇಂದ್ರ ಅಂತ. ಈಗ ವೈರತ್ವ ದೂರಾದ್ದರಿಂದ ಮರುತ್ತನನ್ನು ಅವನು ಸಂರಕ್ಷಿಸ್ತಾನೆ. ಆದ್ದರಿಂದ ಸುತ್ರಾಮ ಪದ ಬಳಕೆ. ಅಂತಹ ಸುತ್ರಾಮ ಎಲ್ಲ ದಿವಿಜರ ಜೊತೆಯಲ್ಲಿ ಬಂದು ಯಜ್ಞದ ಹವಿರ್ಭಾಗಮಂ ಕೊಳಲ್ಕೆ ಪ್ರೇಮದಿಂ ಪ್ರತ್ಯಕ್ಷವಾಗಿ ಬಂದಿರುತ್ತಿದ್ದನ್, ಸಾಕ್ಷಾತ್ತಾಗಿ ಬಂದು ಸ್ವೀಕರಿಸ್ತಾ ಇದ್ದ. ಇದರಿಂದ ಮರುತ್ತನ ಸಂತೋಷ ನೆಗಳ್ದುದು, ಹೆಚ್ಚಾಯಿತು. ಆ ಯಜ್ಞದ ಸುದ್ದಿ ಇಂತಹ ಹಲವು ಶ್ರೀಮಂತಿಕೆಗಳಿಂದ ವಿಸ್ತಾರವಾಗ್ತಾ ಹೋಯಿತು. ಮುಂದೆ ವರ್ತಿಸಿತು ವೈದಿಕ ವಿಧಾನದಿಂದ ಯಥೆವ ಸಂವತ್ತ ಮುನಿ ಮಾಡಿಸೆ ಮಹಾಧ್ವರಂ ವೈದಿಕ ವಿಧಾನದಿಂದ ವರ್ತಿಸಿತು ಸಕಲ ದಿವಿಜ ತಮ್ಮ ಭಾಗಂಗಳಂ ಪ್ರತ್ಯಕ್ಷವಾಗಿ ಕೈಕೊಂಡರು ಇದ್ದು ಮತ್ಯಲೋಕಂ ಕನಕಮಯಂ ಆಗೆ ಭೂಮಿಯ ಅಮರರ್ ತೆಗೆದು ಹೊತ್ತ ದಕ್ಷಿಣೆಗಳಿಂ ದಣಿದು ಬಿಸುಟರ್ ತುಹಿನಗಿರಿಯೊಳ್ ಅಗಲಿತ ಹೇಮರಾಜಿಗಳನು ಏನೆಂಬೆನಚ್ಚರಿಯನು. ಸಂವರ್ತ ಮುನಿ
ವಿಧಿವತ್ತಾಗಿ ವೈದಿಕ ಕರ್ಮಗಳನ್ನೆಲ್ಲ ಮಾಡಿಸಿ ಆ ಮಹಾಧ್ವರದ ಸಾರ್ಥಕ್ಯಕ್ಕೆ ಕಾರಣರಾಗಿದ್ದಾರೆ. ದೇವತೆಗಳಿಗೆ ಸಲ್ಲಬೇಕಾದ್ದೆಲ್ಲ ಸಂದಿದೆ. ಇದರಿಂದ ಮರ್ತ್ಯಲೋಕಂ ಕನಕಮಯವಾಗಿ ಭೂಭಾಗವೆಲ್ಲ ಚಿನ್ನದಿಂದ ಸಂಪತ್ತಿನಿಂದ ತುಂಬಿ ತುಳುಕುವುದಕ್ಕೆ ಆರಂಭವಾಯಿತು. ಪರಮೇಶ್ವರ ಕೊಟ್ಟಿದ್ದ ಸಂಪತ್ತು ಅಧಿಕಾಧಿಕವಾಯಿತು. ಭೂಸುರರೂ ಕೂಡ ದಕ್ಷಿಣೆಯನ್ನು ಹೊರಲಾಗದೆ ತಮಗೆ ಸಾಧ್ಯವಾದಷ್ಟನ್ನು ತೆಗೆದುಕೊಂಡು ಉಳಿಕೆಯದನ್ನ ಆ ಹಿಮವತ್ ಪರ್ವತದ ಹಿಮದ ರಾಶಿಯ ಮೇಲೆ ಅಲ್ಲಲ್ಲೇ ಬಿಟ್ಟು ಹೋಗುವುದಕ್ಕೆ ಆರಂಭಿಸಿದರು. ದಣಿದು ಬಿಸುಟರ್ ತುಹಿನ ಗಿರಿಯೊಳಗೆ ಅಗಣಿತ ಹೇಮರಾಶಿಗಳನ್ನು ಏನೆಂಬೆನು ಅಚ್ಚರಿಯನು, ಆಶ್ಚರ್ಯವೋ ಆಶ್ಚರ್ಯ. ಮರುತ್ತು ಮಹಾರಾಜ ಈ ಸಂತಸದಲ್ಲಿ ಮೈಮರೆಯಲಿಲ್ಲ. ಇಂದ್ರಾದಿಗಳನ್ನ ಪ್ರಾರ್ಥನೆ ಮಾಡಿದ್ದಾನೆ. ಅವರೂ ಸಹ ಸಂತೋಷದಿಂದ ಅವನ ಮನೋರಥ ಪೂರ್ಣವಾಗಲಿ ಅಂತ ಮನತುಂಬಿ ಹಾರೈಸಿದ್ದಾರೆ. ಇನ್ನು ದ್ವಿಜರು ಏನಾದರೂ? ಕವಿ 2 ಪದಗಳಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಭೂರಿ ದಕ್ಷಿಣೆಗಳಿಂದೆ ದ್ವಿಜರ್ ತಣಿದು ಅಲಸಿದರ್. ತೃಪ್ತಿಯನ್ನೂ ಹೊಂದಿದರಂತೆ, ಜೊತೆಗೆ ಅದರ ಬಗ್ಗೆ ವರ್ಜ್ಯಭಾವವೂ ಬಂತಂತೆ. ನಂತರ ಸಂವರ್ತವನಿಗೆ ಸ್ವಾರ್ಥಮೆಲ್ಲಮನಿತ್ತು. ಸ್ವಾರ್ಥವೆಲ್ಲವನ್ನೂ ಕೊಟ್ಟನಂತೆ. ಹಾಗಾದರೆ ಅವನಿಗೆ ಎಷ್ಟು ಸ್ವಾರ್ಥ ಇತ್ತು? ಹಾಗಲ್ಲ, ಪದಪ್ರಯೋಗವನ್ನು ಗಮನಿಸಿಕೊಳ್ಳಬೇಕು. ಸ್ವ ಅರ್ಥಮನೆಲ್ಲಮನಿತ್ತು. ಸ್ವ ಅರ್ಥ, ತನ್ನಲ್ಲಿದ್ದ ಉಳಿದ ಸಂಪತ್ತನ್ನೆಲ್ಲ ಸಂವರ್ತರಿಗೆ ಧಾರೆ ಎರೆದಿದ್ದಾನೆ. ನಂತರ ಮಖತೀರ್ಥದೊಳ್ಮಿಂದು ಶುಚಿಯಾಗಿ ಯಜ್ಞತೀರ್ಥದಲ್ಲಿ ಸ್ನಾನ ಮಾಡಿದ್ದಾನೆ. ಮುಖ್ಯ ಯಾಗದ ಕೊನೆಯಲ್ಲಿ ಅದರ ಕಲಶಗಳ ನೀರಿನಿಂದ ಮಾಡುವಂತಹ ಅವಭೃತ ಸ್ನಾನವನ್ನು ಮಾಡಿದ್ದಾನೆ. ಆರಂಭದಲ್ಲಿ ಉದಕಶಾಂತಿ ಮಂತ್ರಜಲದಿಂದ ಸ್ನಾನವಾಗುತ್ತೆ, ಕೊನೆಯಲ್ಲಿ ಅವಭೃತ ಸ್ನಾನ. ಇದರಿಂದ ಪೂರ್ಣ ಶುಚಿಯಾಗಿದ್ದಾನೆ. ರಾಜ ಮರುತ್ತ ಬಹಳ ಕಾಲ ಜೀವಿಸಿದ್ದು ಅಂತ್ಯಕಾಲಕ್ಕೆ ಸದ್ಗತಿಯನ್ನ ಪಡೆದಿದ್ದಾನೆ. ಈ ಯಜ್ಞದ ವಿಚಾರವನ್ನೆಲ್ಲ ಕೇಳಿದಂತಹ ಧರ್ಮರಾಯ ಆ ಯಜ್ಞ ಸಂಗತಿಯನ್ ಆಬಾದರಾಯಣಂ ಪೇಳೆ ಬಳಿಕ ಅವನಿಪಂ ധർമ്മസാരായമം കേദന മുനിവരനുൾ ആവനരൻ ആവകൃത്യങ്കയ്യലു ബീയದ ಜಸಂ ಬೆಳೆವುದು ಇಲ್ಲಿ ನಾರಕದ ಬಿರುವೀಯದ ತುಕಂ ಪರದೊಳೆಂತು ದೊರಕೊಂಬುದು ಎಂಬಿ ಅವಸ್ಥೆಯ ನನಗೆ ವಿಸ್ತರಿಸಿ ಪೇರ್ಬುದೆನೆ ಶುಕತಾತನಿಂತೆಂದನು. ಬಾದರಾಯಣರು ಆ ಯಜ್ಞದ ವಿಚಾರವನ್ನು ತಿಳಿಸಿದಾಗ ಧರ್ಮರಾಯ ಧರ್ಮದ ಸಾರವನ್ನು ಕೇಳ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಮನುಷ್ಯ ಯಾವ ಯಾವ ಕರ್ಮವನ್ನ ಮಾಡಿದರೆ ಬೀಯದ ಅಂದರೆ ನಾಶವಾಗದೇ ಇರತಕ್ಕಂತಹ ಜಸಂದೆಳೆವುದು, ಜಸ ಕೀರ್ತಿಗೆ ಭಾಜನನಾಗ್ತಾನೆ. ಅಂದರೆ ಶಾಶ್ವತ ಕೀರ್ತಿ ಹೇಗೆ ದೊರಕುತ್ತವನಿಗೆ, ಪರದೊಳ್ ಜೊತೆಗೆ ಅನ್ಯಕ ಲೋಕದಲ್ಲಿ ಬೇರೆ ಲೋಕದಲ್ಲಿಯೂ ಕೂಡ ನಾರಕದ ಬಿರುಬ, ನರಕದ ಕಠಿಣ ಯಾತನೆಗೆ ನಿಲುಕದೇ ಇರತಕ್ಕಂತಹ ಸುಖ ಹೇಗೆ ದೊರಕುತ್ತೆ, ಅರ್ಥಾತ್ ಮೋಕ್ಷ ಹೇಗೆ ದೊರಕುತ್ತೆ ಎಂಬ ವಿಚಾರವನ್ನ ವಿಶದವಾಗಿ ಹೇಳಿ ಅಂತ ಕೇಳಿದ್ದಾನೆ. ಅದನ್ನ ವಿಸ್ತರಿಸಿ ಹೇಳುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಯಾರು? ಶುಕತಾತರು. ಶುಕತಾತ ಏನು ಹೇಳಿದರು ನಾಳೆ ನೋಡೋಣ. ನಮಸ್ಕಾರ. ಗುರುಪಾದಾವಹಂ ವಂದೇ ಅಜ್ಞಾನ ತಿಮಿರಾಪಹೌ. ಕ್ಷತ್ರಿಯರಾದರೂ ಸಹ ಸತ್ವಗುಣ ಸಂಪನ್ನರಾದ ಪಾಂಡವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ವೇದವ್ಯಾಸರು ಆಗಾಗ್ಗೆ ತಮ್ಮ ದರ್ಶನವನ್ನು ಪಾಂಡವರಿಗೆ ಕೊಟ್ಟಿದ್ದಾರೆ, ಉಪದೇಶ ಮಾಡಿದ್ದಾರೆ. ಜನಮೇಜಯನ ಮೂಲಕವಾಗಿ ನಾವು ಕೇಳಿದಂತಹ ಮರುತ್ತ ಮಹಾರಾಜನ ಕಥೆಯನ್ನು
ವ್ಯಾಸರು ಪಾಂಡವರಿಗೆ ಈ ಹಿಂದಿನ ಭೇಟಿಗಳಲ್ಲೇ ತಿಳಿಸಬಹುದಿತ್ತೋ ಏನೋ. ಆದರೆ ಸಂದರ್ಭ ಬಂದಾಗ ಸಾಂದರ್ಭಿಕ ಔಚಿತ್ಯಕ್ಕೆ ಅನುಗುಣವಾಗಿ ತಿಳಿಸ್ಕೊಡುವಂತಹ ಅವರ ದೃಷ್ಟಿಕೋನಗಳು ನಮಗೆ ಇಂತಹ ಸಂದರ್ಭಗಳಲ್ಲೇ ಗೊತ್ತಾಗುವಂಥದ್ದು. ಧರ್ಮರಾಯನಿಗೆ ಮೊದಲಿಗೆ ಅಶ್ವದ ಚಿಂತೆ, ಅಶ್ವದ ನಂತರ ಸಂಪತ್ ಸಂಗ್ರಹಣೆ, ಮುಹೂರ್ತಕ್ಕಾಗಿ 11 ತಿಂಗಳು ಕಾಯಬೇಕಾದಂತಹ ಸ್ಥಿತಿ, ಹೀಗೆ ಹಲವು ಚಿಂತೆಗಳು ಕಾಡುವ ಸಂದರ್ಭದಲ್ಲೇ ವ್ಯಾಸರ ಆಗಮನ, ಮಾರ್ಗದರ್ಶನ. ಹಿಮಾಲಯದ ತಪ್ಪಲಲ್ಲಿ ಸಂಪತ್ತು ಅನಾಯಾಸವಾಗಿ ದೊರಕುತ್ತೆ ಅನ್ನೋ ಮಾಹಿತಿ ಮೊದಲೇ ಗೊತ್ತಿದ್ದಿದ್ರೆ ಅನುಜರನ್ನು ಅಲ್ಲಿಗೆ ಕಳಿಸೇ ಬಿಡ್ತಿದ್ನೋ ಏನೋ. ನಮಗೂ ಹಾಗೆ ಭಗವಂತ ನಮ್ಮನ್ನು ಕಾಯಿಸಿ, ಬಗ್ಗಿಸಿ, ದಂಡಿಸಿ, ನಂತರ ಸುಖ ಕೊಟ್ಟು ಆ ಸುಖದ ಮಹತ್ವವನ್ನು ಅರಿಯೋ ಹಾಗೆ ಮಾಡ್ತಾನೆ. ಇಲ್ಲಿ ಸಂವರ್ತರನ್ನು ಅವಧೂತರು ಅಂತ ಬಿಂಬಿಸಿದ್ದಾರೆ. ಮೂಲದಲ್ಲಿ ಸಂವರ್ತ ಮುನಿಯೆಂದೇ ಸಂಬೋಧಿತವಾಗಿರ್ತಕ್ಕಂಥದ್ದು ನಿಜ. ಅವಧೂತರು ನಮ್ಮ ಅವಗುಣಗಳನ್ನು ತಿದ್ದಬೇಕಾದರೆ ಕೆಲವೊಮ್ಮೆ ನೇರವಾಗಿ, ಕೆಲವೊಮ್ಮೆ ತಿದ್ದಿಸಿಕೊಳ್ಳಬೇಕಾದವರು ಸಾರ್ವಜನಿಕ ಮನ್ನಣೆಗೆ ಒಳಗಾಗೋದಂಥರ ಆದರೆ ಅವರ ಮರ್ಯಾದೆಯೂ ಹಾಳಾಗದ ಹಾಗೆ ಬೇರೊಬ್ಬರ ಮೂಲಕ ಅವರ ತಪ್ಪನ್ನು ತಿದ್ದಿ ಪಥದರ್ಶನ ಮಾಡ್ತಾರೆ. ಇಲ್ಲಿಯೂ ಸಂವರ್ತ ಮುನಿಗೆ ಬೃಹಸ್ಪತಿಯ ತಪ್ಪು ಅವರಿಗೆ ಅರಿವಾಗುವಂತೆ ಮಾಡಬೇಕಾಗಿತ್ತು. ಕೇವಲ ರಾಜಾಶ್ರಯ, ರಾಜಮನ್ನಣೆ ಅಷ್ಟೇ ಧನಾಗಮಕ್ಕೆ ಮೂಲವಲ್ಲ ಅನ್ನೋದನ್ನು ತಿಳಿಸ್ಕೊಟ್ರು. ಬೀದಿ ಬೀದಿ ಸುತ್ತಾ ಇದ್ದ ಅವರಿಗೆ ಅಪಾರ ಧನದ ಅವಶ್ಯಕತೆ ಏನಿತ್ತು? ಅದೂ ಅಲ್ಲದೆ ಅವರಿಗೆ ಅವೆಲ್ಲವೂ ಸಮಲೋಷ್ಟಾಶ್ಮ ಕಾಂಚನ ಎಂಬ ದೃಷ್ಟಿಕೋನವೇ. ಕಾಂಚನ, ಕಲ್ಲು, ಮಣ್ಣು ಎಲ್ಲವೂ ಒಂದೇ. ಸ್ವತಃ ಸಂವರ್ತರು ರಾಜಪುರೋಹಿತರಲ್ಲದಿದ್ದರೂ ಇಂದ್ರಾದಿಗಳೂ ಗೌರವ ಸಲ್ಲಿಸುವಂತೆ ಮಾಡಿ ತನ್ಮೂಲಕ ಬೃಹಸ್ಪತಿಯ ಅಭಿಮಾನ ಭಂಗಕ್ಕೆ ಕಾರಣರಾಗಿದ್ದಾರೆ. ಇದೂ ಸಹ ಅವಧೂತ ಲಕ್ಷಣವೇ. ನಮ್ಮನ್ನು ಇದೇ ರೀತಿ ತಿದ್ದಿದ ನಮ್ಮ ಕಾಲದ ಅವಧೂತ ಪುರುಷರೂ ಇದ್ದಾರೆ. ಇಂಥ ಕಥೆಯನ್ನು ಕೇಳಿದ ಧರ್ಮರಾಯ ವ್ಯಾಸರಲ್ಲಿ ಸಾರ್ವಕಾಲಿಕ ಲೋಕಧರ್ಮ ರಹಸ್ಯವನ್ನು, ಶಾಸ್ತ್ರ ವಿಚಾರವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾನೆ. ವ್ಯಾಸರನ್ನು ಪ್ರಾರ್ಥನೆ ಮಾಡುವಾಗ ಒಂದು ವೈಶಿಷ್ಟ್ಯವನ್ನು ಗಮನಿಸ್ತೇವೆ. ವ್ಯಾಸರು ನಾರಾಯಣ ಸ್ವರೂಪಿಗಳೇ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಂ ಅಕಲ್ಮಷಂ ಪರಾಶರ ಆತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ನಾವು ಸಾಮಾನ್ಯವಾಗಿ ಇಂತಹವರ ಮರಿಮಗ, ಮೊಮ್ಮಗ, ವಂಶಜ, ಮಗ ಅಂತೆಲ್ಲ ಹೇಳಿಕೊಳ್ತಕ್ಕಂಥದ್ದು ಸಹಜ. ಆದರೆ ಇಂತಹವರ ತಂದೆ ಅಂತ ಹೇಳಿಸ್ಕೊಂಡಾಗ ಎಷ್ಟು ಹಿರಿಮೆ ಅಲ್ವೇ? ಅಲ್ಲದೆ ವ್ಯಾಸರು ಇಷ್ಟೆಲ್ಲ ಭಾಷ್ಯಗಳನ್ನು ಬರೆದರೂ ಕೂಡ ಅರ್ಥೈಸಿಕೊಂಡು ಬ್ರಹ್ಮಜ್ಞಾನಿ ಆದಂಥವರು ಅವರ ಪುತ್ರ ಶುಕಮುನಿಗಳೇ. ಅದಕ್ಕೆ ಕವಿ ಇಲ್ಲಿ ಧರ್ಮರಾಯ ಧರ್ಮಸಾರವನ್ನು ತಿಳಿಸಲು ಶುಕತಾತನನ್ನು ಕೇಳಿದ ಎಂದಿದ್ದಾರೆ. ಎಂತಹ ಸಾರವತ್ತಾದ ಮಾತಲ್ವಾ? ಸಾರ್ವನಿಗಮಾರ್ಥಮಂ ತಿಳಿದೋ ಸತ್ಕರ್ಮಮಂ ಸಾರ್ವಕಾಲಂಗೈದು ಪರವಧೂ ವಿಜಯಮಂ ಸಾರ್ವಚಿಂತೆಯನುಳಿದೋ ಲೋಕಾಪವಾದಮಂ ಪರಿಹರಿಸೇ ಪರರ ಒಡವೆಗೆ ಪಾರ್ವನಲ್ಲದೆ ಸದಾಚಾರದಿಂ ನಡೆದೊಡೆ ಆ ಪಾರ್ವನ್ ಇಹದೊಳ್ ಕೀರ್ತಿ ಪರನಾಗಿ ಬಳಿಕ ಅವಂ ಪಾರ್ವನುತ್ತಮ ಗತಿಗೆ ದೇಹಾವಸಾನದೊಳ್ ಭೂಪಾಲ ಕೇಳೋ ಎಂದನು. ಈ ಪದ್ಯದಲ್ಲಿ ಸಾರ್ವ, ಪಾರ್ವ ಎಂಬ ಪದ ಮೂರು ಬಾರಿ ಪುನರಾವರ್ತಿತವಾಗಿದೆ. ಆದರೆ ಭಿನ್ನ ಅರ್ಥಗಳು. ಇಂತಹ ಪ್ರಯೋಗವನ್ನು ಯಮಕಾಲಂಕಾರ ಅಂತ ಕರೀತೇವೆ. ಸಾರ್ವ ಎನ್ನುವುದಕ್ಕೆ ಸಾರುವ, ಕೂಗಿ ಹೇಳುವ ಅನ್ನುವ ಅರ್ಥ ಇದೆ. ಸಾರ್ವಕಾಲ ಎಂದಾಗ ಎಲ್ಲ ಕಾಲಕ್ಕೂ ಅನ್ನೋ ಅರ್ಥ. ಮತ್ತೊಮ್ಮೆ ಸಾರ್ವ ಎಂದಾಗ ಬಳಿ ಸಾರುವ, ಹತ್ತಿರ ಕುಳಿತು ಕೇಳುವ ಎಂಬ ಅರ್ಥಗಳು ನಮಗೆ ಗೋಚರವಾಗ್ತಕ್ಕಂಥದ್ದು. ಹಾಗೆಯೇ
ಪಾರ್ವ ಅಂದರೆ ಹಾರ್ವ, ಹಾರುವ, ಬ್ರಾಹ್ಮಣ, ದಷ್ಟಾರ ಎಂಬ ಮಾತು ಲೋಕವಿದಿತ. ಪಾರ್ವ ಎಂದರೆ ಪಾರುವ, ನಿರೀಕ್ಷಣೆ ಮಾಡುವ ಅನ್ನುವ ಅರ್ಥವೂ ಕೂಡ ಇದೆ. ಜೊತೆಗೆ ಅವಲೋಕಿಸುವ, ಬಯಸುವ, ಅಪೇಕ್ಷಿಸುವ, ಈ ನೊಗದ ಎರಡು ಪಕ್ಕ ಅನ್ನುವಂತಹ ಅರ್ಥವೂ ಕೂಡ ಪಾರ್ವ ಎಂಬತಕ್ಕಂಥದ್ದಕ್ಕೆ ಇರತಕ್ಕಂಥದ್ದು. ಬಾದರಾಯಣರು ಸಾರ್ವ ನಿಗಮಾರ್ಥಮಂ, ಕೂಗಿ ಹೇಳುವ ಅಂದರೆ ಗುಟ್ಟಾಗಿ ಯಾರೋ ಒಬ್ಬರಿಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ತಿಳಿಸ್ತಾ ಇರತಕ್ಕಂತಹ ಅಂದರೆ ನಿಗಮ, ಅರ್ಥಾತ್ ವೇದ ಅನ್ನೋದು ಒಬ್ಬರಿಗಲ್ಲ ಎನ್ನುವುದು ಸ್ಪಷ್ಟ. ಸಾರಿ ಹೇಳುವ ವೇದದ ಅಭಿಪ್ರಾಯವನ್ನು ಅರ್ಥೈಸಿಕೊಂಡು ಸಾರ್ವಕಾಲಂ, ಎಲ್ಲ ಸಮಯದಲ್ಲೂ ಸತ್ಕರ್ಮವನ್ನೇ ಮಾಡ್ತಾ ದುಷ್ಟ ಚಿಂತನೆ ಮಾಡದೆ ಅನ್ಯ ಸ್ತ್ರೀಯರ ವಿಷಯವನ್ನು ಸಾರಿ ಕೇಳುವ ಚಿಂತನೆಯಿಂದ ದೂರವಿದ್ದು ತನಗೂ ಅದಕ್ಕೂ ಸಂಬಂಧವಿಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಇದ್ದು ಲೋಕಾಪವಾದಮಂ, ಯಾವುದೇ ಅಪನಿಂದೆಗೆ ಒಳಗಾಗದೆ ಸದಾಚಾರದಿಂದ ನಡೆದುಕೊಂಡ್ರೆ ಅಂತಹ ಬ್ರಾಹ್ಮಣನು ಲೋಕದಲ್ಲಿ ಕೀರ್ತಿವಂತನಾಗ್ತಾನೆ. ದೇಹಾವಸಾನದ ನಂತರವೂ ಕೂಡ ಉತ್ತಮ ಗತಿಯನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅಂತ ತಿಳಿಸಿದರು. ಇದು ಬ್ರಾಹ್ಮಣ ಧರ್ಮ. ಅಲ್ಲಿಗೆ ಈ ಗುಣಗಳಿದ್ದರೆ ಮಾತ್ರ ಅವರು ಬ್ರಾಹ್ಮಣರು, ಜನ್ಮದಿಂದಲ್ಲ ಅನ್ನೋದು ಮತ್ತೆ ಸ್ಪಷ್ಟ. ಬ್ರಾಹ್ಮಣ ಧರ್ಮಸಾರಮವನ್ನು ತಿಳಿಸಿದರು. ಮುಂದುವರೆದು ಕ್ಷತ್ರಿಯ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವಧರ್ಮಗಳನರಿದು ಓವಿದೊಡೆ ರಣಕ್ಕೆ ಬೇಸರ್ವನಲ್ಲದೊಡೆ ಆತ್ಮವಿದನಾದೊಡೆ ಇಳೆಯೊಳ್ ಪೆಸರ್ವನರು ಕ್ಷತ್ರಿಯಂ ಕಾದಿ ಮಡಿದೊಡೆ ಚೂರೆಗೊಂಬನ್ ಅಮರಾವತಿಯನು ದುರ್ವಚನಮಂ ನುಡಿಯದೆ ಅತಿಥಿಗಳ ಕೆಡೆ ನುಡಿಯದೆ ಉರುವಧನಮಂ ಕೂಡಿ ಗೋರಕ್ಷಣಂ ಮಾಡ್ಪುದು ಉರುವರೆಯೊಳ್ ಇದು ಕೀರ್ತಿ ವೈಶಂಗೆ ಪರಗತಿ ಮುಕುಂದ ಸೇವೆಯೊಳ್ ಅಪ್ಪುದು. ಕ್ಷತ್ರಿಯನಾದವನು ಸರ್ವಧರ್ಮಗಳನ್ನು ಅರಿದು ಓವಿದೊಡೆ, ಎಲ್ಲ ಧರ್ಮಗಳನ್ನು ಅರಿತು ಪ್ರಜಾಪರಿಪಾಲನೆ ಮಾಡಿದರೆ ರಣಕ್ಕೆ ಬೇಸರ್ವನಲ್ಲದೊಡೆ, ಯುದ್ಧಕ್ಕೆ ಹೆದರದೇ ಹೋದರೆ, ಏಕೆಂದರೆ ಕ್ಷಾತ್ರ ಲಕ್ಷಣವೇ ಅದು. ಕ್ಷತಾತ್ ತ್ರಾಯತೆ, ಕ್ಷತಾತ್ ಕೆಲ ತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದೋ ಭುವನೇಶು ರೂಢ ಎಂಬುದು ರಘುವಂಶದ ಮಾತು. ಜೊತೆಗೆ ಆತ್ಮವಿದನಾದೊಡೆ, ತನ್ನನ್ನು ತಾನು ಅರ್ಥ ಮಾಡಿಕೊಂಡಿದ್ದರೆ, ತನ್ನ ತಾನರಿತಿದ್ದರೆ, ಭೂಲೋಕದಲ್ಲಿ ಹೆಸರನ್ನು ಪಡೆದು ಧರ್ಮಯುದ್ಧದಲ್ಲಿ ವೀರಮರಣವನ್ನು ಅಪ್ಪಿದರೆ ಇಂದ್ರನ ಅಮರಾವತಿಯನ್ನು ಸೂರೆಗೊಳ್ಳಬಹುದು ಅಂತಾರೆ. ಹಾಗೆಯೇ ವೈಶ್ಯನಾದವನು ಅಂದರೆ ವ್ಯಾಪಾರಿಯಾದವನು ವ್ಯಾಪಾರದಲ್ಲಿ ನ್ಯಾಯ ಮಾರ್ಗದಿಂದ ಧನಾರ್ಜನೆ ಮಾಡಿ ಹೆಚ್ಚು ಲಾಭ ಸಂಪಾದಿಸಿ ಕೆಟ್ಟ ಮಾತುಗಳನ್ನು ಆಡದಲೆ ಅತಿಥಿಗಳನ್ನು ನೋಯಿಸದ ರೀತಿಯಲ್ಲಿ ಆದರಣೆ ಕೊಟ್ಟು ಸತ್ಕಾರ ಮಾಡಿ ಜೊತೆಗೆ ಗೋರಕ್ಷಣಂ ಮಾಳ್ಪುದು, ಗೋವುಗಳ ರಕ್ಷಣೆಗೆ ನೆರವಾದರೆ ವೈಶ್ಯನಿಗೆ ಸದ್ಗತಿ ದೊರಕುತ್ತದೆ ಅಂತ ಲೋಕಸಾರ. ಆ ಗೋವುಗಳ ಸೇವೆಯಲ್ಲೇ ನಿರತನಾದ ಮುಕುಂದನ ಸೇವೆಯಿಂದಲೂ ಸದ್ಗತಿ ಪ್ರಾಪ್ತವಾಗುತ್ತೆ. ಮುಕುಂದ ಪದವು ಅದ್ಭುತವೇ. ಧರ್ಮರಾಜನಿಗೆ ಭೀಷ್ಮ ಪಿತಾಮಹರು ಸಹ ಇಂಥದೇ ಮಾತುಗಳನ್ನು ಉಪದೇಶ ಮಾಡಿರ್ತಾರೆ. ಮಾರ್ದವಂ ಸರ್ವಭೂತೇಷು ವ್ಯವಹಾರೇಷು ಚ ಆರ್ಜವಂ ವಾಕ್ ಚೈವ ಮಧುರಾ ಪ್ರೋಕ್ತ ಶ್ರೇಯ ಏತತ್ ಅಸಂಶಯಂ. ಇದು ನಮಗೆ ಶ್ರೇಯಸ್ಸಿಗೆ ದಾರಿ ಅಂತ ಹೇಳಿರ್ತಾರೆ. ಇದು ಸ್ವಲ್ಪ ಶಾಸ್ತ್ರಾರ್ಥ ಚಿಂತನೆಯನ್ನು ಮಾಡುವವರಿಗಾಯಿತು. ಶಾಸ್ತ್ರ ವಿಚಾರಗಳು ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಶಕ್ಯವಿಲ್ಲ, ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವಿಲ್ಲ, ಕ್ಷತ್ರಿಯ ವೈಶ್ಯ ಆಗುವಂತಹ ಸಾಮರ್ಥ್ಯವೂ ನನ್ನಲ್ಲಿ ಇಲ್ಲ, ಏನು ಮಾಡೋದು? ಅವರಿಗೆ ಗುರು ಪೂಜಾಚ ಸತತಂ ವೃದ್ಧಾನಾಂ ಪರ್ಯುಪಾಸನಂ ಶ್ರವಣಂ ಚೈವ ಶಾಸ್ತ್ರಾಣಾಂ ಕೂಟಸ್ಥಂ ಶ್ರೇಯ ಉಚ್ಯತೆ. ಅವರಿಗೆ ಶಾಸ್ತ್ರವಿದರ ಸೇವೆ,
ಉತ್ತಮ ವಿಚಾರಗಳ ಶ್ರವಣದಿಂದಲೇ ಮುಕ್ತಿ ಎಂದಿದ್ದಾರೆ. ಇದು ಶೂದ್ರರಿಗೆ, ಅಂದರೆ ವಿಚಾರಗಳ ಪೂರ್ಣ ಅಧ್ಯಯನ ಸಾಧ್ಯವಾಗದೇ ಇರತಕ್ಕಂಥವರಿಗೆ ಈ ಕಾರ್ಯಗಳು. ಜೊತೆಗೆ ಗೃಹಿಣಿ ಎನ್ನಿಸ್ಕೊಳ್ತಕ್ಕಂಥವಳು ಜನಾಪವಾದದಿಂದ ದೂರ ಇರಬೇಕು, ಪರಿವಾರಕ್ಕೆ ಪ್ರೀತಿ ಪಾತ್ರಳಾಗಿರಬೇಕು. ಅವಳನ್ನು ಜನಾರ್ದನಾದಿಗಳು ಕೂಡ ಮೆಚ್ಚಿಕೊಳ್ತಾರಂತೆ. ಸತ್ಕುಲದಲ್ಲಿ ಹುಟ್ಟಿದವಳನ್ನು ಬಾಲ್ಯದೊಳ್ ಪಿತನಿಂದೆ, ಹರೆಯದೊಳ್ ಪತಿಯಿಂದೆ, ವೃದ್ಧಾಪ್ಯದೊಳ್ ಸುತನಿಂದೆ ಕುಲಸ್ತ್ರೀ ಸುರಕ್ಷತೆ ಆಗದೆ ಹೋದರೆ ತನ್ನ ವಂಶಕ್ಕೆ ಉಪಹತಿಯಾಗುತ್ತೆ ಅಂತಾರೆ. ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಸರಿಯಾದ ಪಾದಗಳ ಹೊಂದಾಣಿಕೆ ಇಲ್ಲದ್ದು ಸತ್ಕವಿತೆ ಆಗೋದಿಲ್ಲ. ವೇದವಿದರ ಗುಂಪಿಲ್ಲದೆ ಯಜ್ಞಶಾಲೆ ಶೋಭಿಸೋದಿಲ್ಲ. ಕಿರಣ ಮತ್ತು ನಕ್ಷತ್ರಗಳ ಕಾಂತಿ ಇಲ್ಲದೆ ಚಂದ್ರನಿಗೆ ಶೋಭೆ ಇಲ್ಲ. ಹಾಗೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರಬೇಕು ಅಂತ ಹೇಳ್ತಾ, ಮಾವಂಗೆ ಭಾವಂಗೆ ಮೇಣ್ ಅತ್ತೆಗೆ ಐದೆ ಸಂಭಾವಿಸುತ್ತೆ ಸೇವಿಸುತ್ತೆ ಕಾಂತಂಗೆ ಸುರತ ಸಂಜೀವನವನೀವ ನವ ಯುವತಿಯನ ಲಕ್ಷಣಂ ಸುಕೃತ ಫಲಂ ಅಂತಲ್ಲದೆ ಪಾವಿನಂತೆ ಆವಿನಂತೆ ಅಡಿಗಡಿಗೆ ಮೊರೆದೆದ್ದು ದಾವರಿಸಿ ಸೀವರಿಸಿ ಮನೆಗೆಲಸ ಮಂಗಯ್ಯದಾವನಿತೆ ಸಾವನಿತೆ ಲೇತೆ ಲೇತೆನಿಸದೆ ಇಗಳೆ ತತ್ಪತಿಗೆ ತದ್ಗುರು ಜನಕ್ಕೆ ಮಾವಂಗೆ ಮೇಣ್ ಅತ್ತೆಗೆ ಅಂದರೆ ಹಿರಿಯರೆಲ್ಲರನ್ನೂ ಕೂಡ ಗೌರವಿಸ್ತಾ ಪತಿಗೆ ಮನೋವೃತ್ತಾನುಸಾರಿಣಿಯಾಗಿ ನಡೆದುಕೊಳ್ಳುವ ಪತ್ನಿ ದೊರಕತಕ್ಕಂಥದ್ದು ಸುಕೃತ ಫಲವೇ ಆಗಿರುತ್ತೆ. ಅದು ಪುಣ್ಯದ ಫಲ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ಅಂತ ಹೇಳಿ ದೇವಿ ಭಾಗವತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಆ ರೀತಿಯ ಪುಣ್ಯಫಲ ಇಲ್ದಲೇ ಹೋದರೆ ಪಾವಿನಂತಾವಿನಂತಡಿಗಡಿಗೆ ಮೊರೆದೆದ್ದು ಹಾವಿನ ಹಾಗೆ, ಆವಿನಂತೆ ಅಂದರೆ ತುಂಟ ಹಸುವಿನಂತೆ ಆಗಾಗ ಗದರಿಸ್ತಾ ಉರಿದೆದ್ದು ಬೀಳ್ತಾ ಅಸಹ್ಯ ಪಟ್ಕೊಳ್ತಾ ಮನೆ ಕೆಲಸವನ್ನೂ ನೋಡಿಕೊಳ್ಳದ ಹೆಂಗಸು ಗೃಹಿಣಿ ಎನಿಸೋದಿಲ್ಲ. ಅಂತಹವಳು ಪುಣ್ಯಫಲ ಇಲ್ಲದೆ ಹೋದರೆ ಸಿಗ್ತಾಳೆ. ಅಂತಹವಳು ಸಿಕ್ಕಿದರೆ ಅದು ತದ್ಗುರುಜನಕ್ಕೆ, ಅವಳ ಹಿರಿಯರೂ ಕೂಡ ಇವಳು ಸಾಯೋದೇ ಒಳ್ಳೆಯದು ಅನಿಸ್ಬಿಡ್ತಾಳಂತೆ. ಇದು ದುಷ್ಟ ಸ್ತ್ರೀಯ ಲಕ್ಷಣ ಅಂತಾರೆ. ಮುಂದುವರೆದು ಯಾರ್ಯಾರ ಲಕ್ಷಣ ಎಂಥದ್ದು, ಹೇಗಿರಬೇಕು ಅಂತ ಮತ್ತೆ ಲೋಕಸಾರ, ಲೋಕದ ನಡತೆ, ಲೋಕದಲ್ಲಿ ಇರಬೇಕಾದಂತಹ ರೀತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದು ನಾಳೆಗೆ. ನಮಸ್ಕಾರ. ಒಂದು ಸಪ್ತಾಹದ ಕಾಲ ತಮ್ಮೆಲ್ಲರೊಡನೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಅದನ್ನು ನಾವು ಅರ್ಥೈಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಶಾಂತಾ ಗೋಪಾಲ್ ಅವರಿಗೆ ಅನಂತಾನಂತ ಧನ್ಯವಾದಗಳು. ಜೈಮಿನಿ ಭಾರತದಲ್ಲಿನ ಮರುತ್ತನ ಚರಿತ್ರೆಯಲ್ಲಿನ ಪದ್ಯಗಳನ್ನು ಗಮಕ ವಾಚನ ಮಾಡಿದವರು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ, ಅಧ್ಯಕ್ಷರು ಕರ್ನಾಟಕ ಗಮಕ ಕಲಾ ಪರಿಷತ್ತು, ಹಾಗೂ ಪದ್ಯಗಳ ವ್ಯಾಖ್ಯಾನವನ್ನು ಮಾಡಿದವರು ಶ್ರೀ ಮಂಜುನಾಥ್ GS ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು.